ನಮ್ ಫಸ್ಟ್ ಕ್ಲಾಸ್ ಬಯಾಲಜಿ ಅಂತ ಬಂದಿಲ್ಲ ಹೆಂಗ್ರಿ? ಅದೇ ಇರ್ಬೋದ್ರಿ. ಆಯ್ತು, ಬಿಸಿಲು ಒಂದು ರೀಸನ್ ಅದ ರೀ. ಎಲ್ಲಾ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದಲ್ರಿ, ಎಲ್ಲಾ ಹೆಣ್ಮಕ್ಳು ಬಿಸಿಲಿಗೆ ಅಂಜೋಗತ್ತಾರ ಏನ್ ಮಾಡ್ತಾರ. ನಿಮ್ ಫ್ರೆಂಡ್ ಅವ್ರಿ ಬಲ್ರಿ, ನಿಮ್ ಫ್ರೆಂಡ್ ಇನ್ನೊಬ್ರು ಇದ್ರು ನೋಡ್ರಿ, ಅವ್ರ ಮೇಡಮ್ ಅವ್ರ ಹೆಸರು ಏನದ ನಂಗೆ ನೆನಪಿಲ್ರಿ. ನಂಗೆ ಹೆಸರು ಗೊತ್ತಿಲ್ರಿ, ಯಾರ್ದು ಭಾಳ ನಾ ಇಂಟ್ರೊಡಕ್ಷನ್ ತೊಗೊಂಡಿಲ್ರಿ. ಬಿಸ್ಲಿಗೆ ಬರ್ರಿ ಅಂದಿಲ್ರಿ, ಬಿಸ್ಲಿಗೆ ಅಂಜೋಗತ್ತಾರ. ಕಲಬುರಗಿದವ್ರು ಬಿಸ್ಲಿಗೆ ಹಂಗ ಅನ್ಸ್ಬೇಕು ನೋಡಮ್ಮ. ಹಾ ಎಸ್, ಇನ್ ಪ್ರಿವಿಯಸ್ ಕ್ಲಾಸ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಿ ಬ್ರಯೋಫೈಟ್ಸ್, ಹೌದಲ್ರಿ? ಹಾವಸ ಸಸ್ಯಗಳ ಬಗ್ಗೆ ನೋಡುತ್ತಿದ್ದೆ ನೋಡಿ. ಹಾವಸ ಸಸ್ಯಗಳು, ಬ್ರಯೋಫೈಟ್ಸ್ ತೀರಾ ಕಮ್ಮದ್ರಿ ಇವತ್ರಿ ಸ್ಟ್ರೆಂತ್. ಇಷ್ಟು ಇರ್ಬಾರ್ದು ಏನ್ರಿ ಮೇಡಮ್? ಸೈನ್ಸ್ ಹೌದಲ್ರಿ, ಯಾಕಿನ ಮಾಡಿ ಹಾವಸ ಸಸ್ಯಗಳು ಎಲ್ಲಿ ಕಂಡು ಬರ್ತವ್ರಿ? ಉಭಯವಾಸಿಗಳು ರೀ, ಉಭಯವಾಸಿಗಳು ಅಂತ ಕರಿತಾರ್ರಿ ಇವಕ್ರಿ. ಬಟ್ ಇವು ಕಂಡು ಬರೋದು ಮಾತ್ರ ನೆಲದ ಮೇಲೆ ಕಂಡು ಬರ್ತಾವ, ಹೌದ್ರಿ? ಸಂತಾನೋತ್ಪತ್ತಿ ಮಾಡ್ಬೇಕಾದ್ರೆ ನೀರಿನ ಅವಶ್ಯಕತೆ ಇದೆ, ಹೌದ್ರಿ? ಉಭಯವಾಸಿಗಳು ಅಂದ್ರೆ ಪೂರಾ ನೀರಾಗೆ ನೀರಲ್ರಿ. ಬಟ್ ನಾನು ನಿಮ್ಗೆ ಲೈಫ್ ಸೈಕಲ್ ಹಾಕಿ ಹೇಳ್ದಲ್ರಿ, ಮುನ್ನ 2 ಸಂತತಿಗಳು ಹೇಳಿದೇನಲ್ರಿ, ಆ ಸಂತತಿ 2 ಕಂಪ್ಲೀಟ್ ಆಗ್ಬೇಕಂದ್ರೆ, ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ಬೇಕಂದ್ರೆ ನೀರಿನ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಉಭಯವಾಸಿ ಅಂತ ಐತೆ. ಹಂಗಂತ ನೀರೊಳಗೆ ಇರ್ತಾವ, ನೀರಿನ ಮ್ಯಾಗ ಇರ್ತಾವ ಅಂತಲ್ರಿ. ಓಕೆ, ಸಾಮಾನ್ಯವಾಗಿ ಇರೋದು ನೆಲದ ಮ್ಯಾಗೆ. ಓಕೆ ರೀ, ಸಾಮಾನ್ಯವಾಗಿ ಮಳೆಗಾಲದ ನಂತರ ಅಥವಾ ಮಳೆಗಾಲದ ದಿನಗಳಲ್ಲಿ ಅಂತ ಹೇಳಿದ್ರಿ ನೀವು, ಡ್ಯೂರಿಂಗ್ ದಿ ರೈನಿ ಸೀಸನ್ ಆರ್ ಆಫ್ಟರ್ ದಿ ರೈನ್, ಮಳಿ ಬಂದ ಬೆಳಕ್ ಕಾಣಿಸ್ತವ್ರಿ ಸಸ್ಯಗಳು, ಹೌದ್ರಿ? ಹಸಿ ಗೋಡೆ ಮೇಲೆ ಮತ್ತ ಕಲ್ಲು ಬಂಡೆಗಳ ಮೇಲೆ ಅಂತ ಹಿಂಗ್ ಹೇಳಿದ್ರು, ಮರದ ದಿಮ್ಮಿಗಳ ಮೇಲೆ ಅಂತ ಹೇಳಿದ್ರಿ ನಾನು, ಹೌದ್ರಿ? ಇಲ್ಲೆಲ್ಲಾ ಕಡೆ ಕಂಡು ಬರ್ತವೆ ಹಾವಸ ಸಸ್ಯಗಳು. ಮತ್ತ ಹಾವಸ ಸಸ್ಯಗಳಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದ್ರಿ ನಾನು? 2 ವಿಧಗಳು. ಯಾವ್ಯಾವ್ರಿ? ಲೈವ್ ವಾಟ್ಸ್ ಮತ್ತ ಮಾಸಸ್. ಲೈವ್ ವಾಟ್ಸ್ ಅಂದ್ರೆ ಅಲ್ಲಿ ಏನಿರ್ತದ್ರಿ? ಪಿತ್ತಜನಕಾಂಗದ ರೀತಿಯ ರಚನೆಗಳು ಇರ್ತಾವ, ಹೌದ್ರಿ? ಮಾಸಸ್ ಅಂದ್ರೆ ಅಲ್ಲಿ ಏನಿರ್ತದ್ರಿ? ನೆಲದಿಂದ ನೇರವಾಗಿ ಮೇಲಕ್ಕೆ, ಹೌದ್ರಿ, ಬೆಳಿತಾವ್ರಿ. ದೇ ಗ್ರೋ ವರ್ಟಿಕಲಿ ಅಪ್ವರ್ಡ್ ಫ್ರಮ್ ದಿ ಸಾಯಿಲ್. ಓಕೆ, ಅಂಡ್ ಲೈವ್ ವಾಟ್ಸ್ ದೇ ಹ್ಯಾವ್ ದಿ ಸ್ಟ್ರಕ್ಚರ್ ಲೈಕ್ ಲಿವರ್. ಓಕೆ, ಲೈವ್ ವಾಟ್ಸ್ ಎಕ್ಸಾಂಪಲ್ ಯಾವ ನೋಡಿದೇವ್ರಿ? ರಿಕ್ಷಿಯಾ ಮತ್ತ ಮಾರ್ಕೆನ್ಶಿಯಾ. ಮಾಸಸ್ಗೆ ಎಕ್ಸಾಂಪಲ್ ಯಾವ್ದು ನೋಡಿದೇವ್ರಿ? ಪಾಲಿಟ್ರೇಕಮ್ ಮತ್ತ ಫಿನೇರಿಯಾ ನೋಡಿದೇವ್ರಿ, ಹೌದ್ರಿ? ನೆಕ್ಸ್ಟ್ ಅದು ಆದ ಬಳಿಕ ಸಂತಾನೋತ್ಪತ್ತಿ ಹೇಳಿದ್ರಿ ನಾನು, ಹೌದ್ರಿ? ಸಂತಾನೋತ್ಪತ್ತಿ ಲೈಂಗಿಕ ರೀತಿ ಸಂತಾನೋತ್ಪತ್ತಿ ಕಂಡು ಬರ್ತಾನೆ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಕಂಡು ಬರ್ತದೆ. ಯಾವ್ದ್ರಿ? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕಂಡು ಬರ್ತದೆ. ಇಲ್ಲಿ ಇರ್ತಕ್ಕಂಥ ಪ್ರೌಢ ಸಸ್ಯಗಳ್ರಿ, ಪ್ರೌಢ ಸಸ್ಯಗಳು ಅಂದ್ರ ಅಡಲ್ಟ್ ಪ್ಲಾಂಟ್ಸ್. ದ ಅಡಲ್ಟ್ ಪ್ಲಾಂಟ್ಸ್. ಓಕೆ, ಅಡಲ್ಟ್ ಪ್ಲಾಂಟ್ಸ್ ಪ್ರೌಢ ಸಸ್ಯಗಳು ಹೆಂಗ್ ಕೈತ್ರ ಅಂತ ಹೇಳಿದ್ರೆ ನಾನು ನಿಮ್ಗೆ ರೀ? ಹಾ ರೀ, ಹೆಂಗ್ ಕೈತಾರ ಇವ್ರಿ? ಲಿಂಗಾಣುಜನಕ ಅಂತ ಹೇಳ್ತಾರ, ಕರಿತ ಹೇಳಿದ್ರಿ ನಾನು. ಏಕಗುಣಿತ ಲಿಂಗಾಣುಜನಕ, ಗ್ಯಾಮೆಟೋಫೈಟ್ ಅಂತ ಹೇಳ್ತದಲ್ರಿ, ಗ್ಯಾಮೆಟೋಫೈಟ್. ಏಕಗುಣಿತವೇನ್ರಿ ದ್ವಿಗುಣಿತವರಿ ಇವ್ರು? ದೇ ಆರ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಇನ್ ನೇಚರ್? ದೇ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್, ಹೌದ್ರಿ? ಹ್ಯಾಪ್ಲಾಯ್ಡ್ ಇರ್ತಾವ್ರಿ. ಈ ಪ್ರೌಢ ಸಸ್ಯಗಳಲ್ಲಿ ಏನ್ ಇರ್ತಾವ ಅಂತ ಹೇಳಿದ್ರಿ ನಾ ರೀ? ಲಿಂಗಾಣುಜನಕಗಳು ಅಂದ್ರೆ ಅಲ್ಲಿ ರಚನೆಗಳು, ಲಿಂಗಗಳು ಉತ್ಪತ್ತಿ ಮಾಡ್ತಕ್ಕಂಥ ರಚನೆಗಳು ಇರ್ತಾವ್ರಿ. ಹೆಣ್ಣು ಲಿಂಗಾಣು ಉತ್ಪತ್ತಿ ಮಾಡ್ಬೇಕಾದ್ರೆ ಅವು ಏನಿರ್ತಾವ್ರಿ? ಆರ್ಕಿಗೋನಿಯಂ. ಗಂಡು ಲಿಂಗಾಣುಗಳು ಅಂದ್ರೆ, ಇಫ್ ದಿಸ್ adult plants have the structures which produces the gametes, that structures, if it is producing the male gamete, that structure is called as antheridium. Antheridia ಅಥವಾ antheridium ಅಂತ ಹೇಳ್ತಾರೆ ನಾವು. If it is producing the female gamete, then it is called as archegonia or archegonium ಅಂತ ಹೇಳ್ತಾರೆ ನಾವು, archegonia. Okay ರೀ, this antheridia and archegonia, they produces the gametes, male gamete and female gamete. ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು. ಗಂಡು ಲಿಂಗಾಣು
ಹೆಣ್ಣು ಲಿಂಗಾಣು ಇವು ಏಕಗುಣಿತ ದ್ವಿಗುಣಿತ ಇರ್ತಾವ್ರಿ. ಇವೆರಡು ಏಕಗುಣಿತನೇ ಇರ್ಬೇಕು, ಹೌದಿಲ್ರಿ? ಏಕಗುಣಿತ ಏಕಗುಣಿತ ಇವೆರಡು ಸಂಯೋಗ ಆಗ್ತಾವ್ರಿ. ಸಂಯೋಗ ಆದ್ಮೇಲೆ ಏನ್ ಪ್ರೊಡ್ಯೂಸ್ ಆಗ್ತದ್ರಿ? ಯುಗ್ಮಜ ರಚನೆ ಆಗ್ತದ್ರಿ. ಯುಗ್ಮಜ ಇದು ಏಕಗುಣಿತ ದ್ವಿಗುಣಿತ ರೀ. ಇದೇನಿರ್ತದ್ರಿ? ದ್ವಿಗುಣಿತ ಇರ್ತದ್ರಿ. ಇದೇ ಯುಗ್ಮಜ ಮತ್ತ ಡೆವಲಪ್ಮೆಂಟ್ ಆಗಿ ಬೆಳವಣಿಗೆ ಆಗಿ ಏನಾಗ್ತದ್ರಿ? ಜೈಗೋಟ್ ಅಂತ ಹೇಳಿದ್ರಿ, ಜೈಗೋಟ್ ನೆನ್ಪಿಟ್ಕೋರಿ. ಇದು ಡೆವಲಪ್ಮೆಂಟ್ ಆಗಿ ಏನಾಗ್ತದ್ರಿ? ಬೀಜಾಣು ಜನಕ ಆಗ್ತದ್ರಿ. ಬೀಜಾಣು ಜನಕ, ದಟ್ ಈಸ್ ಸ್ಪೋರೋಫೈಟ್. ಸ್ಪೋರೋಫೈಟ್ ಸ್ಪೋರೋಫೈಟ್ ಇದು ಹ್ಯಾಪ್ಲಾಯ್ಡ್ ಇರ್ತದೆ, ಡಿಪ್ಲಾಯ್ಡ್ ಇರ್ತದೆ. ಏನದ ಇದು? ಡಿಪ್ಲಾಯ್ಡ್ ಅದ. ಇದು ಏನಿರ್ತದ್ರಿ? ಡಿಪ್ಲಾಯ್ಡ್ ಅದ. ಮತ್ ಮುಂದೆ ಇದು ಏನಾಗ್ತದ್ರಿ? ಯಾವ ರೀತಿಯ ಕೋಶ ವಿಭಜನೆ ಆಗ್ತದ್ರಿ ಬಲ್ರಿ? ಮಿಯಾಸಿಸ್ ಆಗ್ತಂತ ಹೇಳಿದ್ ನೋಡ್ರಿ. ನಾನು ನೆನಪದ ಇಲ್ರಿ ನಿಮ್ಗ್ರಿ? ಏನಾಗ್ತದ್ರಿ ಬಲ್ರಿ? ಮಿಯಾಸಿಸ್. ಬೀಜಾಣು ಜನಕ ಅಂದ್ರೆ ಇದು ಏನು ಉತ್ಪತ್ತಿ ಮಾಡ್ಬೇಕ್ರಿ? ಬೀಜಾಣುಗಳನ್ನು ಉತ್ಪತ್ತಿ ಮಾಡ್ಬೇಕ್ರಿ. ಬೀಜಾಣುಗಳನ್ನು. ಸ್ಪೋರೋಫೈಟ್ಸ್ ಶುಡ್ ಪ್ರೊಡ್ಯೂಸ್ ವಾಟ್? ಸ್ಪೋರ್ಸ್. ದಟ್ ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್. ಇಲ್ಲಿ ಏನಾಗ್ಯದ್ರಿ? ಮಿಯಾಸಿಸ್ ಆಗ್ಯದ್ರಿ. ಮಿಯಾಸಿಸ್ ಆಗ್ಯಂದ್ರೆ ಇದು ಏನ್ ಪ್ರೊಡ್ಯೂಸ್ ಮಾಡ್ತದ್ರಿ? ಹ್ಯಾಪ್ಲಾಯ್ಡ್ ಅಂಡ್ ಡಿಪ್ಲಾಯ್ಡ್ ರೀ. ಹ್ಯಾಪ್ಲಾಯ್ಡ್ ಪ್ರೊಡ್ಯೂಸ್ ಮಾಡ್ಬೇಕ್ರಿ. ಇದೇ ಬೀಜಾಣುಗಳು ಮತ್ತೆ ಮುಂದೆ ಡೆವಲಪ್ಮೆಂಟ್ ಆಗಂತ ಪ್ರೌಢಸಸ್ಯಗಳು ಆಗ್ತವೆ, ಹೌದ್ರಿ? ಇದು ಪೂರ್ತಿ ಲೈಫ್ ಸೈಕಲ್. ಇಲ್ಲಿ ನೋಡ್ರಿ, ಮೊದಲು ಇಲ್ಲಿ ಫಸ್ಟ್ ಇಲ್ಲಿ ಲಿಂಗಾಣು ಜನಕಗಳು ರಚನೆ ಆಲತ್ತವ್ರಿ. ಇಲ್ಲಿ ಲಿಂಗಾಣು ಜನಕ ಫಸ್ಟ್ ಗ್ಯಾಮೆಟೋಫೈಟ್ಸ್ ಆರ್ ಫಾರ್ಮಿಂಗ್ ಅಂಡ್ ಹಿಯರ್ ಸ್ಪೋರೋಫೈಟ್ಸ್ ಆರ್ ಫಾರ್ಮಿಂಗ್. ಇಲ್ಲಿ ಒಂದು ಪೂರ್ತಿ ಒಂದು ಜೀವನ ಚಕ್ರ ಅಂತ ಹೇಳ್ತೇವೆ ನಾವು. ಪೂರ್ತಿ ಒಂದು ಜೀವನ ಚಕ್ರದಲ್ಲಿ ಪರ್ಯಾಯವಾಗಿ ಬೀಜಾಣು ಜನಕ ನಂತರ ಲಿಂಗಾಣು ಜನಕ, ಲಿಂಗಾಣು ಜನಕ ನಂತರ ಬೀಜಾಣು ಜನಕ, ಹಿಂಗ ಪರ್ಯಾಯವಾಗಿ ಒಂದಾದ ಬಳಿಕ ಒಂದು ಉತ್ಪತ್ತಿ ಆಲತ್ತವ್ರ. ಇಂಥ ಪ್ರಕ್ರಿಯೆಗೆ ನಾವು ಕರಿತೀವ್ರಿ ಸಂತತಿ ಪರ್ಯಾಯನ ಅಂತ ಕರಿತೇವೆ ನಾವು. ಕ್ವಶನ್ ಕೇಳ್ತಾರೆ, ಸಂತತಿ ಪರ್ಯಾಯನ ಅಂತ ಕ್ವಶನ್ ಕೇಳ್ತಾರೆ. ಏನ್ ಸಂತತಿ ಪರ್ಯಾಯನ ಅಂದ್ರೆ ಏನು? ಸಂತತಿ ಪರ್ಯಾಯನ ಅಂದ್ರೆ ಏನ್ರಿ? ಆವಾಸ ಸಸ್ಯಗಳ ಜೀವನ ಚಕ್ರದಲ್ಲಿ ಬೀಜಾಣು ಜನಕ ಮತ್ತು ಲಿಂಗಾಣು ಜನಕ, ಬೀಜಾಣು ಜನಕ ಮತ್ತು ಲಿಂಗಾಣು ಜನಕ ಪರ್ಯಾಯವಾಗಿ ಒಂದಾದ್ರ ಮೇಲೆ ಒಂದು ಉತ್ಪತ್ತಿ ಆಗೋ ಪ್ರಕ್ರಿಯೆ ಕರಿತೇವ್ರಿ ಸಂತತಿ ಪರ್ಯಾಯನ ಅಂತ ಕರಿತೇವೆ. ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟೋಫೈಟ್ ಅಂಡ್ ಸ್ಪೋರೋಫೈಟ್ ಆಲ್ಟರ್ನೇಟಿವ್ಲಿ. ಒಂದಾದ್ಬೇಕು ಒಂದ್ರಿ. ಬರೇ ಗ್ಯಾಮೆಟೋಫೈಟ್ಸ್ ಅಂದ್ರೆ ಬರೇ ಗ್ಯಾಮೆಟೋಫೈಟ್ಸ್ ಪ್ರೊಡ್ಯೂಸ್ ಹಾಕೋತ ಹೋಗಲ್ರಿ, ಬರೇ ಸ್ಪೋರೋಫೈಟ್ ಅಷ್ಟೇ ಪ್ರೊಡ್ಯೂಸ್ ಆಗಲ್ರಿ. ಮೊದಲು ಗ್ಯಾಮೆಟೋಫೈಟ್ ಪ್ರೊಡ್ಯೂಸ್ ಆಗಂದ್ರ ಸ್ಪೋರೋಫೈಟ್, ಸ್ಪೋರೋಫೈಟ್ ಆದ್ಬೇಕ್ರಿ ಗ್ಯಾಮೆಟೋಫೈಟ್, ಗ್ಯಾಮೆಟೋಫೈಟ್ ಆದ್ಬೇಕು ಮತ್ತೆ ಸ್ಪೋರೋಫೈಟ್. ಹಿಂಗ್ ಪರ್ಯಾಯವಾಗಿ ಒಂದಾದ್ಬೇಕು ಒಂದು ಫಾರ್ಮೇಶನ್ ಆಗ್ತವೆ, ರಚನೆ ಆಗ್ತವೆ. ಇಂಥ ಪ್ರಕ್ರಿಯೆ, ದಿಸ್ ಟೈಪ್ ಆಫ್ ಪ್ರೊಸೆಸ್ ಇಟ್ ಇಸ್ ಕಾಲ್ಡ್ ಎಸ್ ಸಂತತಿ ಪರ್ಯಾಯನ ಅಂತ ಕರಿತೇವ್ರಿ ನೋಡಿ. ಇಂಗ್ಲಿಷ್ ಏನ್ ಕರಿತಾರ್ರಿ? ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳ್ತಾರೆ ನೋಡಿ. alternation of generations. Alternation, the alternative production of gametophyte and sporophyte in one complete life cycle. The alternative production of gametophyte and sporophyte in one complete life cycle, that is seen in bryophytes. ಅದು ಎಲ್ಲಿ ಕಾಣಬಹುದು ನಾವ್ರಿ? ಆವಾಸ ಸಸ್ಯಗಳಲ್ಲಿ ಕಾಣಬಹುದು. ಸಂತತಿ ಪರ್ಯಾಯನ ಎಂದರೇನು ವಿವರಿಸಿ ಕ್ವಶನ್ ಕೇಳ್ತಾರೆ. ತಿಳಿತ್ರಿ? ಆವಾಸ ಸಸ್ಯಗಳಲ್ಲಿ ಸಂತತಿ ಪರ್ಯಾಯವನ್ನು ವಿವರಿಸಿ, ಜರಿ ಸಸ್ಯಗಳಲ್ಲಿ ಸಂತತಿ ಪರ್ಯಾಯವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಇನ್ ದಿ ಟೈಡೋಫೈಟ್ಸ್, ಎಕ್ಸ್ಪ್ಲೇನ್ ದಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಇನ್ ದಿ ಬ್ರಯೋಫೈಟ್ಸ್. ಹಿಂಗ್ ಕ್ವಶನ್ ಕೇಳ್ತಾರೆ. ಏನ್ರಿ ಮೇಡಮ್, ಏನ್ ಹೇಳ್ರಿ? ನಾ ಡೆಫಿನೇಷನ್ ಎದ್ರಿ. ಈಗ ರೀ, ಒಂದು ಜೀವನ ಚಕ್ರದಲ್ಲಿ ಆವಾಸ ಸಸ್ಯಗಳು ಸಂತಾನೋತ್ಪತ್ತಿ ಹೆಂಗ್ ಮಾಡ್ತಾವ್ರಿ? ಲೈಂಗಿಕವಾಗಿ ಅಲೈಂಗಿಕವಾಗಿ ಲೈಂಗಿಕ ರೀತಿ ಸಂತಾನೋತ್ಪತ್ತಿ ಕಾಣಿಸುತ್ತಾರೆ. ಯಾಕ್ರಿ? ಇಲ್ಲಿ ಏನಾಗ್ತದ್ರಿ? ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತದೆ. ಈಗ ಇಲ್ಲಿ ನೋಡ್ರಿ, ಮೊದಲ ಪ್ರೌಢಸಸ್ಯಗಳು ಅವ, ಹೌದ್ರಿ? ಪ್ರೌಢಸಸ್ಯಗಳಲ್ಲಿ ಲಿಂಗಾಣು ಜನಕಗಳು ಕಂಡು ಬರ್ತವೆ. ಲಿಂಗಾಣು ಜನಕ ಅಂದ್ರೆ ಯಾವ್ರಿ? ಆಂಥರಿಡಿಯಾ ಮತ್ತ ಆರ್ಕಿಗೋನಿಯಾ, ಹೌದ್ರಿ? ಇವೆರಡು ಲಿಂಗಾಣು ಜನಕ ಏನ್ ಮಾಡ್ತಾವ್ರಿ? ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತಾವ್ರಿ, ಹೌದ್ರಿ? ಈ ಲಿಂಗಾಣುಗಳು ಸಂಯೋಗಗೊಂಡು ಏನ್ ಫಾರ್ಮೇಶನ್ ಆಗ್ತದೆ? ಏನ್ ರಚನೆ ಆಗ್ತಾರೆ? ಯುಗ್ಮಜ. ಯುಗ್ಮಜದಿಂದ ಏನಾಗ್ತಾರೆ? ಬೀಜಾಣು ಜನಕ. ಮೊದಲ ಲಿಂಗಾಣು ಜನಕ, ಲಿಂಗಾಣು ಜನಕ ಆದ್ಬಳಕ ಬೀಜಾಣು ಜನಕ, ಬೀಜಾಣು ಜನಕ ಆದ್ಬಳಕ ಲಿಂಗಾಣು ಜನಕ. ಹಿಂಗ್ ಪರ್ಯಾಯವಾಗಿ ಒಂದಾದ್ಮೇಲೆ ಒಂದು ಉತ್ಪತ್ತಿ ಆಗ್ತಾವ್ರಿ. ಇದು ಒಂದು ಕಂಪ್ಲೀಟ್ ಲೈಫ್ ಸೈಕಲ್ ರೀ. ಇಲ್ಲಿ ಸ್ಟಾರ್ಟ್ ಆಗಂದ್ರ ಮತ್ತೆ ಇಲ್ಲಿಗೆ ಬಂದ್ ಎಂಡಾಯ್ತು, ಒಂದು ಸೈಕಲ್ ಕಂಪ್ಲೀಟ್ ಆಯ್ತು. ಆಲ್ಟರ್ನೇಟಿವ್ ಒಂದಾಗನ ಒಂದ್ ಬರ್ಲತ್ತಾವ ನೋಡ್ರಿ. ಬರೇ ಗ್ಯಾಮೆಟೋಫೈಟ್ಸ್ ಅಂದ್ರೆ ಒಂದಾದ್ಬೇಕು, ಒಂದ್ ಮತ್ತೆ ಗ್ಯಾಮೆಟೋಫೈಟ್ಸ್ ಬರಲ್ರಿ, ಹೌದಿಲ್ರಿ?
ಗ್ಯಾಮೆಟೋಫೈಟ್ ಆದ್ಬೇಕು ಏನ್ ಬರ್ಬೇಕ್ರಿ? ಸ್ಪೋರೋಫೈಟೇ ಬರ್ಬೇಕು. ಲಿಂಗಾಣುಜನಕ ಆದ್ಬೇಕು ಏನ್ ಬರ್ಬೇಕ್ರಿ? ಬೀಜಾಣುಜನಕ. ಬೀಜಾಣುಜನಕ ಆದ್ಬೇಕು ಏನ್ ಬರ್ಬೇಕ್ರಿ? ಲಿಂಗಾಣು. ಅದಕ್ಕೆ ಸಂತತಿ ಪರ್ಯಾಯನ ಅಂತ ಕರಿತೇವೆ ನಾವು. ಸಂತತಿ ಪರ್ಯಾಯನ ಅಂದ್ರೆ ಏನ್ರಿ? ಆವಾಸ ಸಸ್ಯಗಳಲ್ಲಿ ಲಿಂಗಾಣುಜನಕ ಮತ್ತು ಬೀಜಾಣುಜನಕಗಳನ್ನು ಪರ್ಯಾಯವಾಗಿ ಒಂದಾದ ಮೇಲೆ ಒಂದು ಉತ್ಪತ್ತಿ ಆಗೋದು. ಎಲ್ರದು ರೀ? ಒಂದು ಪೂರ್ತಿ ಜೀವನ ಚಕ್ರದಲ್ಲಿ. ಓಕೆ ರೀ? ಒಂದು ಪೂರ್ತಿ ಜೀವನ ಚಕ್ರದಲ್ಲಿ. ಅದಕ್ಕೆ ನಾವು ಕರಿತೀವ್ರಿ ಸಂತತಿ ಪರ್ಯಾಯನ ಅಂತ ಕರಿತೇವೆ. ಗೊತ್ತಾಯ್ತ್ರಿ? ದ ಆಲ್ಟರ್ನೇಟಿವ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟೋಫೈಟ್ ಅಂಡ್ ಸ್ಪೋರೋಫೈಟ್ ಇನ್ ಒನ್ ಕಂಪ್ಲೀಟ್ ಲೈಫ್ ಸೈಕಲ್. ಬರೀ ನೀವು ಆವಾಸ ಸಸ್ಯಗಳು ಅನ್ಬೇಡ್ರಿ, ಮುಂದಿದು ಜರಿ ಸಸ್ಯಗಳು ಕಂಡು ಬರ್ತದೆ. ಓಕೆ ರೀ? ಬಟ್ ಇಲ್ಲಿದು ಸಂತತಿ ಪರ್ಯಾಯನಕ ಮತ್ತೆ ಜರಿ ಸಸ್ಯಗಳ ಸಂತತಿ ಪರ್ಯಾಯನಕ್ಕೆ ವ್ಯತ್ಯಾಸ ಅದ, ಡಿಫ್ರೆನ್ಸ್ ಅದ. ಆ ಡಿಫ್ರೆನ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಹೇಳ್ಕೊತೊಂಡಿನಲ್ರಿ ನಾನು ರೀಪ್ರೊಡಕ್ಷನ್ ಥಾಲೋಫೈಟ್ಸ್ ನಾಗ ಆಗ್ತದ, ಟೈಡೋಫೈಟ್ಸ್ ನಾಗ ಆಗ್ತದ, ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್ ಇವೆಲ್ಲ ಡಿಫ್ರೆನ್ಸ್. ರೀಪ್ರೊಡಕ್ಷನ್ ದಾಗ ಬಹಳ ಡಿಫ್ರೆನ್ಸ್ ಅದ. ಓಕೆ ರೀ? ಇದ್ರಾಗ ಏನ್ ಡೌಟ್ ಅಂತ ಹೇಳಿ ತಿಳಿದ್ರಿ? ಇದು ಮೊನ್ನೆ ಹೇಳಿನ್ರಿ ಮನ. ಇದು ಮತ್ತೊಂದ್ಸಲ ಯಾಕೆ ಹೇಳಿದ್ರ ಅಂದ್ರಿ, ನನಗಿದು ನೆಕ್ಸ್ಟ್ ಕ್ಲಾಸ್ನಾಗ ಇದು ಹೇಳ್ತೀನಿ ಅಂತ ಹೇಳಿದ್ರಿ ಮನ. ಇದು ಎಕ್ಸ್ಪ್ಲೇನ್ ಮಾಡಸ ಲೈಫ್ ಸೈಕಲ್ ಹಾಕೇನಿ. ಇಷ್ಟು ಇರ್ತದ್ರಿ. ಇದನ್ನ ಇಮೇಜ್ ಬಿ ತೋರ್ಸಿನ ಅನಿಸ್ತದೆ. ತೋರ್ಸಿನಲ್ರಿ ಇದು ಇಮೇಜ್? ಹಾ, ಇದ್ರ ಮತ್ತೇನ್ ಡೌಟ್ ಅದ ರೀ? ಮುಂದಕ್ಕೆ ಹೋಗಮ್ರಿ. ಇದು ಗೊತ್ತೈತಲ್ರಿ? ವಾಟ್ ಈಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕ್ವಶನ್ ಕೇಳ್ತಾನೆ. 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ವಿತ್ ಲೈಫ್ ಸೈಕಲ್ ಇದು ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಲೈಫ್ ಸೈಕಲ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ಬೇಕು. ತಿಳಿತ್ರಿ? ಇದು ಕೆಳಗೆ ಹೆಸರು ಬರ್ಕೋರಿ ಹಿಂಗ. ಆವಾಸ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇಲ್ಲಂದ್ರ ಆವಾಸ ಸಸ್ಯಗಳ ಜೀವನ ಚಕ್ರ ಹಿಂಗ ಹಾಕಿ. ಓಕೆ ರೀ? ತಿಳಿತ್ರಿ ಮೇಡಮ್? ಇದ್ರಾಗ್ರಿ ಏನ್ ಡೌಟ್ ಅದ ರೀ? ಇಲ್ಲಲ್ರಿ? ನೆಕ್ಸ್ಟ್ ಇದು ಆದ್ಬೇಕು ಲಾಸ್ಟಿಗೆ ಸಂತಾನೋತ್ಪತ್ತಿ ಆದ್ಬೇಕು ಲಾಸ್ಟಿಗೆ ಏನ್ ಹೇಳ್ಬೇಕ್ರಿ ನೋಡ್ರಿ? ಆರ್ಥಿಕ ಪ್ರಾಮುಖ್ಯತೆ ಹೇಳ್ಬೇಕಲ್ರಿ? ಇಲ್ಲಿ ನೋಡ್ರಿ, ಆರ್ಥಿಕ ಪ್ರಾಮುಖ್ಯತೆ ಎದಕ್ ಬೇಕ್ರಿ? ಆವಾಸ ಸಸ್ಯಗಳು ಎದಕ್ ಬೇಕ್ರಿ? ಆವಾಸ ಸಸ್ಯಗಳು ನಮ್ಗೆ ಆರ್ಥಿಕವಾಗಿ ಏನ್ರಿ ಪ್ರಾಮುಖ್ಯತೆ ವಹಿಸ್ತೇವ್ರಿ ನಮ್ಮ ಜೀವನದಾಗ? ಎಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ ನಮಗೆ ಏನು ಸರ್ ನಾವು ಆವಾಸ ಸಸ್ಯಗಳು ನಾವೇ ಯೂಸ್ ಮಾಡ್ಕೋತೇವ್ರಿ ಅಂತ ಅನ್ಬೋದು. ಬಟ್ ಇಂಡೈರೆಕ್ಟ್ಲಿ ನಮಗೂ ಬೇಕು. ಎದಕ್ ಬೇಕ್ರಿ ಆವಾಸ ಸಸ್ಯಗಳು? ಆರ್ಥಿಕ ಪ್ರಾಮುಖ್ಯತೆ. ಆರ್ಥಿಕ ಪ್ರಾಮುಖ್ಯತೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ವಾಟ್? ಬ್ರಯೋಫೈಟ್ಸ್. ಓಕೆ, ಹೂಗಳ ಜೋಡಣೆಯಲ್ಲಿ ಅಂದ್ರೆ ಪ್ಯಾಕೇಜಿಂಗ್ ಆಫ್ ಫ್ಲವರ್ಸ್. ಪ್ಯಾಕೇಜಿಂಗ್ ಆಫ್ ಫ್ಲವರ್ಸ್. ಪ್ಯಾಕೇಜಿಂಗ್ ಹೂಗಳ ಜೋಡಣೆ ಅಂದ್ರೆ ಪ್ಯಾಕೇಜಿಂಗ್. ಯಾಕಂದ್ರೆ ಎದಕ್ ಬೇಕ್ರಿ ಹೂಗಳ ಜೋಡಣೆಯಲ್ಲಿ? ಯಾಕೆ ಉಪಯೋಗ ಮಾಡ್ತೀವಿ ಅಂದ್ರಿ, ಆವಾಸ ಸಸ್ಯಗಳು ಹೂಗಳ ಜೋಡಣೆಯಲ್ಲಿ ವೈ ವಿ ಯೂಸ್ ದಿ ಬ್ರಯೋಫೈಟ್ಸ್ ಇನ್ ದಿ ಪ್ಯಾಕೇಜಿಂಗ್ ಆಫ್ ದಿ ಫ್ಲವರ್ಸ್. ಯಾಕೆ ಯೂಸ್ ಮಾಡ್ತೀವಿ ಅಂದ್ರಿ, ಇದಕ್ಕೇನಾದ್ರು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಅದ. ಇದಕ್ಕೇನ್ ಜಾಸ್ತಿ ಅದ ರೀ? ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಇದೆ. ಇಟ್ ಹ್ಯಾಸ್ ದಿ ಅಬಿಲಿಟಿ ಟು ರಿಟೈನ್ ಮಾಯಿಶ್ಚರ್ ಆರ್ ರಿಟೈನ್ ದಿ ವಾಟರ್. ಇಟ್ ಹ್ಯಾಸ್ ಅಬಿಲಿಟಿ ಟು ರಿಟೈನ್ ದಿ ವಾಟರ್, ರಿಟೈನ್ ದಿ ಮಾಯಿಶ್ಚರ್ ಕಂಟೆಂಟ್. ಆ ಹೂಗಳನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಾಣಿಕೆ ಮಾಡ್ಬೇಕು. ಮಾಡಿದ ಮೇಲೆ ಬಾಡ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಬಾಡ್ ಹೋಗ್ಬಾರ್ದು, ತೇವಾಂಶ ಹಿಡಿದಿಟ್ಕೋಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಇವು ಆವಾಸ ಸಸ್ಯಗಳು ಉಪಯೋಗ ಮಾಡ್ತಾರೆ. ಮತ್ ಹಂಗೆ ಎಲ್ಲಿ ಉಪಯೋಗ ಮಾಡ್ತಾರೆ ಅಂದ್ರಿ, ಹೂ ಕುಂಡಗಳಲ್ಲಿ ಯೂಸ್ ಮಾಡ್ತೇವೆ. ಎಲ್ಲಿ ಯೂಸ್ ಮಾಡ್ತೇವ್ರಿ? ಹೂ ಕುಂಡಗಳಲ್ಲಿ. ಇನ್ ದಿ ಫ್ಲವರ್ ಪಾರ್ಟ್ಸ್. ಫ್ಲವರ್ ಪಾಟ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರಿ, ಇಲ್ಲಿ ಕೂಡ ಸೇಮ್ ಕಾರಣ. ಮಾಯಿಶ್ಚರ್ ಕಂಟೆಂಟ್, ನೀರ್ ಹಿಡಿತಕ್ಕಂತ ಸಾಮರ್ಥ್ಯ, ತೇವಾಂಶವನ್ನು ಹಿಡಿದಿಟ್ಟುಕೊಂತ ಸಾಮರ್ಥ್ಯ ಜಾಸ್ತಿ ಇದೆ. ಅದಕ್ಕೆ ನಾವು ಹೂಕುಂಡಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಕ್ಕೆ ಬಿಟ್ಟು ಇಂಪಾರ್ಟೆಂಟ್ ನೋಡ್ರಿ, ಹಾ ರೀ ಹೇಳ್ರಿ. ಹಾ ರೀ, ಇವನ್ನ ಎಲ್ಲಿ ಬೆಳಿತಾವ ಅಂತ ಹೇಳಿದ್ರಿ ನಿಮಗ್ರಿ? ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಮ್ಯಾಗ ಇರ್ತಾವ ಅಂತ ಹೇಳಿದಲ್ರಿ ನಿಮಗ್ರಿ? ನೆನಪದ ರೀ?
ಈ ಕಲ್ಲು ಬಂಡೆಗಳ ಮೇಲೆ ಬೆಳಿತಾವ ಅಂತ ಹೇಳಿದ್ರಿ. ಆ ಕಲ್ಲು ಬಂಡೆಗಳ ಮೇಲೆ ಬೆಳೆದೇನತ್ತದ್ರಿ ತೇವಾಂಶ ಹಿಡಿದಿಟ್ಕೊಳ್ತದೆ. ಈ ತೇವಾಂಶ ಹಿಡಿದಿಟ್ಕೊಳ್ಳೋದ್ರ ಏನಂತದ್ರಿ ಮಣ್ಣಿನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಕಲ್ಲು ಬಂಡೆಗಳು ಅವೆಲ್ಲ ಕಲ್ಲುಗಳು ಇರ್ತಾವಲ್ರಿ, ಅವೆಲ್ಲ ಒಡಿತಾವ್ರಿ. ಆ ಇದಕ್ಕ ನಾವು ಶಿಥಿಲೀಕರಣ ಅಂತ ಕರಿತೇವೆ ನೋಡ್ರಿ. ನಂಗೆ ಅನ್ಸಂಬ ಶಿಥಿಲೀಕರಣ ವೆದರಿಂಗ್ ಅಂತ ಹೇಳ್ತೇವೆ ನೋಡ್ರಿ. ವೆದರಿಂಗ್ ದ ಕನ್ವರ್ಷನ್ ಆಫ್ ರಾಕ್ ಇಂಟು ಸಾಯಿಲ್, ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ರಾಕ್ ಇಂಟು ಸಾಯಿಲ್ ಅದೌದ್ರಿ ವೆದರಿಂಗ್ ಅಂತ ಹೇಳ್ತೇವೆ ನೋಡಿ. ಶಿಥಿಲೀಕರಣ ಕರೆಕ್ಟ್ ಅದಲ್ರಿ? ಹಾ, ಕಲ್ಲುಗಳಿಂದ ಏನಾಗ್ತದೆ ಮಣ್ಣು ಆಗ್ತದೆ ಹೌದಲ್ರಿ. ಜಿಯೋಗ್ರಫಿ ಒಳಗೆ ಹೇಳ್ತಾರೆ ಕಾಣಿಸ್ತದೆ, ಜಿಯೋಗ್ರಫಿ ಒಳಗೆ ಬರ್ತಲ್ರಿ. ಹಾ, ಶಿಥಿಲೀಕರಣ ಅಂತ ಹೇಳ್ತಾರೆ. ಆ ಶಿಥಿಲೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಕಲ್ಲು ಬಂಡೆಗಳಿಂದ ಅಥವಾ ಕಲ್ಲುಗಳಿಂದ ಮಣ್ಣಿನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಣ್ಣಿನ ರಚನೆಯಲ್ಲಿ ಯಾಕೆ ಮಣ್ಣಿನ ರಚನೆಯಲ್ಲಿ ಇವು ಎಲ್ಲಿ ಬೆಳಿತಾವ ಅಂತ ಹೇಳಿದ್ರಿ ನಾ ರೀ? ಕಲ್ಲು ಬಂಡೆಗಳ ಮೇಲೆ ಬೆಳಿತಾವ್ರಿ. ಮಣ್ಣಿನ ರಚನೆಯಲ್ಲಿ ಅದಕ್ಕೆ ಹೆಂಗ್ ಕೈತಾರ? ಶಿಥಿಲೀಕರಣ ಅಲ್ರಿ, ಶಿಥಿಲೀಕರಣ. ಇನ್ ದಿ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಸಾಯಿಲ್, that process it is called as weathering. ಇನ್ನ ಒಂದ್ ಎದಕ್ ಬೇಕಾಗ್ತದಂದ್ರಿ ಲಾಸ್ಟ್ ಇದು ಮಣ್ಣಿನ ಮೇಲೆ ಬೆಳೆದಂತ ತಿಳ್ಕೊರಿ. ಮಣ್ಣಿನ ಮೇಲೆ ಬೆಳಿತಂದ್ರ ಮಣ್ಣಿನ ಸವಕಳಿ ತಡಿತದೆ. ಮಣ್ಣಿನ ಸವಕಳಿ ಅಂದ್ರೆ ಏನ್ರಿ? ಸಾಯಿಲ್ ಇರೋಜನ್ ಅಂತ ಹೇಳ್ತೇವೆ ನೋಡ್ರಿ. ಹಾ, ಗಾಳಿ ಇರ್ಬೋದ್ರಿ, ಮಳೆ ಇರ್ಬೋದು, ಅಥವಾ ಪ್ರವಾಹ ಇರ್ಬೋದ್ರಿ. ಮಣ್ಣಿನ ಮೇಲಿನ ಪದರ ಏನಾಗ್ತದೆ ಹರ್ಕೊಂಡು ಹೋಗ್ತಾರೆ. ಮೊದಲು ಗಾಳಿ ಬಿಟ್ಟಾಗ ಹಾರ್ಕೊಂಡು ಹೋಗ್ತಾರೆ, ನೀರ್ ಇದ್ದಾಗ ಹರ್ಕೊಂಡು ಹೋಗ್ತಾರೆ. ಅದ್ರಿಂದ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ ಹೌದಲ್ರಿ. ಆ ಪ್ರಕ್ರಿಯೆ ನಾವು ಕೈತೇವ್ರಿ ಮಣ್ಣಿನ ಸವಕಳಿ ಅಂತ ಕೈತೇವೆ ಹೌದ್ರಿ. ಸಾಯಿಲ್ ಇರೋಜನ್. ಓಕೆ, ಅದು ಸಾಯಿಲ್ ಇರೋಜನ್ ಪ್ರಿವೆಂಟ್ ಮಾಡಿ ಹೆಲ್ಪ್ ಮಾಡ್ತಾರೆ, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ. ಮಣ್ಣಿನ ಸವಕಳಿ ತಡೆಯುತ್ತದೆ. ಯಾಕೆ ತಡೆಯುತ್ತದ್ರಿ? ಇದು ಮಣ್ಣಿನ ಮೇಲೆ ಬೆಳೆಯುತ್ತದೆ. ಹಾಸುಗಳ ರಚನೆ ಅಂತ ಹೇಳಿದ್ರಿ ಮೊನ್ನೆ ಹೌದ್ರಿ. ಮ್ಯಾಟ್ ಲೇಕ್ ಸ್ಟ್ರಕ್ಚರ್ ಕಂಪ್ಲೀಟ್ ಪೂರ್ತಿ ಮಣ್ಣ ಮೇಲೆ ಬೆಳಿತ ತಿಳ್ಕೊರಿ. ಮಣ್ಣು ಎಲ್ಲಿಗೆ ಹರಿದು ಹೋಗ್ಬೇಕ್ರಿ? ಹರಿದು ಹೋಗಲ್ಲ. ಓಕೆ ರೀ. ಇಟ್ ಪ್ರಿವೆಂಟ್ಸ್ ಸಾಯಿಲ್ ಇರೋಷನ್. ಈಗಿನ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ. ಈಗಿನ ಟೆಕ್ಸ್ಟ್ ಬುಕ್ ನೀವು ಏನೂ ಇಲ್ರಿ. ಈಗ ಇದು ಟೆಕ್ಸ್ಟ್ ಬುಕ್ ಅವಲ್ರಿ, ಇದು ಟೆಕ್ಸ್ಟ್ ಬುಕ್ ನಾವ್ ಏನೂ ಇಲ್ಲ ನೋಡ್ರಿ. ಏನೂ ಇಲ್ರಿ, ಬರೇ ಬ್ರಯೋಫೈಟ್ಸ್ ಕೊಟ್ರ, ಆವಾಸ ಸಸ್ಯಗಳು ಅದ್ರ ರಚನೆ ಕೊಟ್ಟಾರ್ರಿ, ಆಯ್ತು, ಉದಾಹರಣೆ ಕೊಟ್ರ ಆಯ್ತು, ಮತ್ತೇನು ಇಲ್ರಿ. ಐತ್ರಿ. ಇವೆಲ್ಲ ಏನಿದು ಲೈಫ್ ಸೈಕಲ್ ಹೇಳ್ದಲ್ರಿ, ಸಂತಾನೋತ್ಪತ್ತಿ ಹೇಳದ್ರಿ, ಎಕನಾಮಿಕ್ ಇಂಪಾರ್ಟೆನ್ಸ್ ಹೇಳ್ದಲ್ರಿ, ಇವೇನು ಇಲ್ರಿ. ಬೇಕಾದ್ರೆ ತೆಗೆದು ನೋಡ್ರಿ. ನೋಡ್ತೀರೇನ್ರಿ? ನೋಡ್ರಿ ನೀವು. ಓಕೆರಿ, ಇಷ್ಟ ಐತ್ರಿ. ಇಲ್ಲಿಗೆ ಏನೈತ್ರಿ ಆವಾಸ ಸಸ್ಯಗಳು ಮುಕ್ತಾಯ ಆಯ್ತು. ನೆಕ್ಸ್ಟ್ ಬರ್ಕೋರಿ ಹೆಡ್ಡಿಂಗ್ ಯಾವದ್ರಿ? ಏನ್ರಿ ಮೇಡಮ್? ಹಳೆ ಪುಸ್ತಕ ನಾವು ಭಾಳ ಅದಾರ ಹಳೆ ಪುಸ್ತಕ. ನೀವು ಯಾವ್ದು ಓದ್ತೀರಿ? ಹಳಿದು ಓದ್ತೀರಿ, ಹೊಸ ಓದ್ತೀರಿ? ಹೊಸ ತಗೊಂಡ್ರಿ? ಹೊಸವೇ ಓದ್ರಿ. ಈಗ ಹೊಸ ಪುಸ್ತಕ ಹೆಂಗ ಒಂದ್ರಿ ಪೂರ್ತಿ ಆಕ್ಟಿವಿಟಿ ಬೇಸ್ಡ್ ಅವದ್ರಿ. ಒಂದ್ ಜರ ರೀ. ಈಗ ಮುಂದ್ ಬರೋ ಪೂರ್ತಿ ಆಕ್ಟಿವಿಟಿ ಬೇಸ್ಡ್ ಇರ್ತದೆ. ಇದಕ್ಕಿಂತ ಹೆಚ್ಚಿಗೆ ಇರ್ತದೆ. ಮತ್ತೆ ನಿಮ್ಗೆ ನಾಲೆಜ್ ಬೇಸ್ಡ್ ಬುಕ್ ಬೇಕಾಯ್ತು ಹಳಿ ಬುಕ್ ಓದಿ. ಓಕೆ, ಹಳಿ ಓದ್ರಿ ಅಂದ್ರೆ ನಾವು ಚಂದ ತಿಳಿತೀವಿ, ಭಾಳ ಚಂದ ತಿಳಿತೀವಿ. ನೀವು ಹೊಸ ಏನೇನೋ ಅವಾಗ ಹಂಗೆ ಅವ ಸುಮ್ ಮಾಡ್ರ ಕಿರಿಕಿರಿ ಮಾಡ್ರ ಟೆಕ್ಸ್ಟ್ ಬುಕ್. ಸೀದಾ CBSE ದವ್ರದ್ದು NCERT ಅದಲ್ರಿ, NCERT ತಂದು ಕಾಪಿ ಹೊಡೆದಕ್ಕೆ ಸ್ಟೇಟ್ದವ್ರು ಇಟ್ರಟ್ಟೆ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋರಿ ಯಾವ್ದ್ರಿ? ಜರಿ ಸಸ್ಯಗಳು. ಟೆರಿಡೋಫೈಟ್ಸ್. ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ದಿ ಥ್ಯಾಲೋಫೈಟ್ಸ್ ಅಂಡ್ ಬ್ರಯೋಫೈಟ್ಸ್. ಬಹುಕೋಶೀಯ ಶೈವಲಗಳು ಕಂಪ್ಲೀಟ್ ಆಗ್ಯದ್ರಿ. ಬಹುಕೋಶೀಯ ಶೈವಲಗಳು. ಅದು ಆದ ಬಳಿಕ ಆವಾಸ ಸಸ್ಯಗಳು. ಅದು ಆದ ಬಳಿಕ ಯಾವ್ದ್ರಿ? ಜರಿ ಸಸ್ಯಗಳು. ಅದು ಆದ ಬಳಿಕ ರೀ ಅನಾವೃತ ಬೀಜ ಸಸ್ಯಗಳು. ಅದು ಆದ ಬಳಿಕ ರೀ ಆವೃತ ಬೀಜ ಸಸ್ಯಗಳು. ಓಕೆ ರೀ. ನೆಕ್ಸ್ಟ್ ರೈಟ್ ಆನ್ ದ ಹೆಡ್ಡಿಂಗ್. ಈಗ ರೀ ಇದು ಲೈಫ್ ಸೈಕಲ್ ಭಾಳ ಇಂಪಾರ್ಟೆಂಟ್ ನೋಡ್ರಿ. ನಾ ಇದು ಲೈಫ್ ಸೈಕಲ್ ಏನಿದೆ ಹೇಳಿನಲ್ರಿ, ಇದೇ ಕಂಪೇರ್ ಮಾಡಿ ಮುಂದಲ್ಲಿ ಹೇಳ್ತೀನಿ. ಓಕೆ, ಟೆರಿಡೋಫೈಟ್ಸ್. ಜರಿ ಸಸ್ಯಗಳು.
ಶೋ ಗಿಡಗಳು ಅಂತ ಹೇಳ್ತಾಳ್ರಿ ನಾವು ಗೊತ್ತದ ಶೋ ಗಿಡಗಳು ಶೋ ಶೋ ಕೂಸ್ತಾರ ನೋಡ್ರಿ ಇಲ್ಲೆಲ್ರ ಇದ್ರೆ ನಾನು ನೋಡಿಲ್ರಿ ನಾವ ಅಟ್ ಅಬ್ಸರ್ವ್ ಮಾಡಿಲ್ರಿ ಇವು ಸಣ್ಣಗಿದ್ದಾಗ ನೋಟ್ಬುಕ್ನಾಗ ಅದು ಕಿಂಗ್ ಎಲಿಗಳು ಕಿಂಗ್ ಇದ್ದುದು ಸಣ್ಣ 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 ಎಲಿಗಳು ಕಿಂಗ್ ಇರ್ತಾವ್ರಿ ಅದ ಕಿಂಗ್ 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 ಇರ್ತಾವ ನೋಡ್ರಿ ಕಿಂಗ್ 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 ಇಟ್ಟಿಟ್ಟು ಇರ್ತಾವ ನೋಡ್ರಿ ಅವು ತಂದಕ್ಕೆ ನೋಟ್ಬುಕ್ನಾಗ ಕಿಂಗ್ ಮಾಡಿ ಇಡ್ತೀವಿ ನೋಡ್ರಿ ನೆನಪದರಿ ಅವು ಯಾವ್ರವ್ರಿ ಜರಿ ಸಸ್ಯಗಳು ಅವು ಯಾವ್ರಿ ಜರಿ ಸಸ್ಯಗಳು ಅಂತ ಸಸ್ಯಗಳು ಎಂದ್ರೆ ನೀವು ಹೂಗಳು ನೋಡಿರಿ ಹೂಗಳು ನೋಡಿರಿ ಇಲ್ರಿ ಅವ್ ಸಸ್ಯಗಳು ಯಾವ್ರಿ ಜರಿ ಸಸ್ಯಗಳು ತಿಳಿತ್ರಿ ಮತ್ತ ಇದು ನೋಡಿರಿ ಯಾವದ್ರಿ ಫಂಕ್ಷನ್ಗಳಿಗೆ ಹೋಗ್ತಾರ ನೋಡಿ ಫಂಕ್ಷನ್ಗಳಿಗೆ ಹೋದಾಗ ಸ್ಟೇಜ್ ಡೆಕೋರೇಷನ್ ಹಿಂದ ಫ್ಲವರ್ಸ್ ಗಳು ಹಚ್ಚಿರ್ತಾರ ಆ ಫ್ಲವರ್ಸ್ ಹಿಂದ ಹಸಿರು ಹಸಿರು ಎಲಿಗಳು ಹಚ್ಚಿರ್ತಾರ ಸಣ್ಣ ಸಣ್ಣ ಎಲಿಗಳು ಇದ್ದು ಹಚ್ಚಿರ್ತಾರ ನೋಡಿರಿ ಅವ್ರಿ ಅವ್ ಯಾವ ಸಸ್ಯಗಳ್ರಿ ಜರಿ ಸಸ್ಯಗಳು ಮತ್ತ ಇನ್ನೊಬ್ರು ಯಾರಿಗಾರ ನಾವು ಗ್ರೀಟ್ ಮಾಡಿದಂದ್ರ ಒಬ್ರಿಗೆ ನಾವು ಶುಭಾಶಯ ಕೋರತ್ತಂದ್ರ ಏನ್ ಕೊಡ್ತೇವ್ರಿ ಹೂಗುಚ್ಚ ಕೊಡ್ತೇವಲ್ರಿ ಫ್ಲವರ್ ಬೊಕ್ಕೆ ಕೊಡ್ತೇವಲ್ರಿ ಅದ್ರೊಳಗೆ ಹೂಗಳ ಸಂಗಟ ಎಲಿಗಳು ಇರ್ತಾವ ನೋಡ್ರಿ ಮತ್ತೆ ಸಣ್ಣ 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 ಎಲಿಗಳು ಇರ್ತಾವ ಅದ್ರೊಳಗೆ ಹಿಂಗ್ ಜರ ಅಗಲಗಲ ಎಲಿಗಳು ಇರ್ತಾವ ನೋಡಿರಿ ಉದ್ದ ಉದ್ದ ಎಲಿಗಳು ಇರ್ತಾವ ನೋಡ್ರಿ ಅವು ಯಾವ ಸಸ್ಯಗಳ್ರಿ ಜರಿ ಸಸ್ಯಗಳು ತಿಳಿತ್ರಿ ಚಿಕ್ಕ ಚಿಕ್ಕ ಎಲೆಗಳ ರೀತಿಯ ರಚನೆ ಇರ್ತಾವ ನೋಡ್ರಿ ಅವು ಎಲ್ಲ ಯಾವ ಸಸ್ಯಗಳು ಇರ್ತಾವ್ರಿ ಜರಿ ಸಸ್ಯಗಳು ಇರ್ತಾವ ಹೂಗಳಲ್ರಿ ಹೂಗಳು ಹಿಂದ್ ಇರ್ತಾವ್ರಿ ಡೆಕೋರೇಷನ್ ಯೂಸ್ ಮಾಡ್ತೇವ್ ನಾವು ಅಲಂಕಾರಕ್ಕೆ ಯೂಸ್ ಮಾಡ್ತೇವ್ ನಾವು ತಿಳಿತ್ರಿ ಇಲ್ಲಿ ಬಿ ಇದ್ರೈತಿ ನಾನು ನೋಡಿಲ್ರಿ ಅಟ್ ಅಬ್ಸರ್ವ್ ಮಾಡಿಲ್ರಿ ನಾ ಇಲ್ರಿ ಅಚ್ಚಗಡಿ ಏನ್ ಅವರ್ ಕಾಣಿಸ್ತಾರ ನನಗ ನಾ ಅಟ್ ಅಬ್ಸರ್ವ್ ಮಾಡಿಲ್ರಿ ನೆನಪಿಲ್ಲ ನನಗ ಆ ಕಡೆ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಅದಲ್ರಿ ಅಲ್ಲಿ ಅದ್ರ ಬಾಜು ಇದ್ದಿರ್ಬಹುದು ಅಂತ ನಂಗೆ ಅಟ್ ಎಕ್ಸಾಕ್ಟ್ ನೆನಪಿಲ್ಲ ಎಲ್ಲಿ ನೋಡಿರ್ತೀನಿ ನಂಗೆ ನೆನಪಿರಲ್ರಿ ಒಟ್ ನೋಡಿರ್ತೀನಿ ನೋಡ್ರಿ ನೀವು ಓಕೆ ನೀವು ಅವತ್ತು ಊಟಕ್ಕೆ ಹೋಗ್ತಿರಲ್ರಿ ಊಟ ಆಗ್ಯದ್ರಿ ಊಟ ಮಾಡೇ ಬಂದ್ ಕೂತ್ರಿ ಅಂತ ಆಮೇಲೆ ಹೋಗ್ತಿರಲ್ರಿ ಆಮೇಲೆ ಹೋದಾಗ ನೋಡ್ರಿ ಓಕೆ ರೀ ಇಲ್ಲೇನ್ ಇರ್ಲಿಕ್ಕಿಲ್ರಿ ಇಷ್ಟ ಐತಲ್ರಿ ನೆಕ್ಸ್ಟ್ ಮತ್ರಿ ನೀವೇ ಹೇಳ್ರಿ ಈ ಜರಿ ಸಸ್ಯಗಳಲ್ಲಿ ವಾಹಕನಾಳ ಅಂಗಾಂಶಗಳು ಇರ್ತಾವ ಇರಲ್ರಿ ಇದು ಸಹಿತ ಅದನ್ನು ರಹಿತ ಅದರಿ ವಾಹಕನಾಳ ಸಹಿತ ಅಂಗಾಂಶ ವಾಹಕ ಅಂಗಾಂಶಗಳು ಅಂತ ಹೇಳ್ತೇವಲ್ರಿ ವಾಸ್ಕುಲಾರ್ ಬಂಡಲ್ಸ್ ವಾಸ್ಕುಲಾರ್ ಟಿಶ್ಯೂ ಜೈಲಮ್ ಮತ್ತು ಫ್ಲೋಯಮ್ ಇದ್ರ ಬಳಿ ಅವನ್ ಇಲ್ರಿ ಅವರಿ ಇವು ವಾಹಕನಾಳ ಸಹಿತ ಅಂಗಾಂಶ ಇರ್ತಕ್ಕಂತ ಮೊದಲ ನೆಲ ಸಸ್ಯಗಳು ಯಾವ್ರವ್ರಿ ಜರಿ ಸಸ್ಯಗಳು ವಾಹಕ ನಾಳ ಅಂಗಾಂಶ ಸಹಿತ ಮೊದಲ ನೆಲ ಸಸ್ಯಗಳು ತಿಳಿತ್ರಿ ನೆಲದ ಮೇಲೆ ಬೆಳಿತಾವ್ರಿ ಆವಾಸ ಸಸ್ಯಗಳು ಬಿ ನೆಲದ ಮೇಲೆ ಬೆಳಿತೀವ್ರಿ ಬಟ್ ಅದ್ರ ಮ್ಯಾಗ ಅದ್ರಲ್ಲಿ ವಾಹಕ ಅಂಗಾಂಶಗಳು ಇದ್ದಿದ್ದಲ್ರಿ ಇದ್ದಿದ್ದಿಲ್ಲ ಬಹುಕೋಶ ಶೈವಲ್ಗಳು ಅವ್ರ ನೀರ ಮ್ಯಾಗ ಬೆಳಿತೀವ್ರಿ ಹೌದಲ್ರಿ ತೇವಾಂಶ ಇರ್ತಕ್ಕಂಥ ನೆಲದ ಮ್ಯಾಗ ಬೆಳಿತೀವ್ರಿ ಬಟ್ ಇಲ್ಲಿ ನೆಲದ ಮ್ಯಾಗ ಬೆಳೆದು ಅದ್ರ ಜೊತೆ ವಾಹಕ ಅಂಗಾಂಶಗಳು ಅದೇನಿಲ್ರಿ ಅದ ರೀ ಅಂತ ಮೊದಲು ಸಸ್ಯಗಳು ಯಾವ್ರಿ ಜರಿ ಸಸ್ಯಗಳು ಮತ್ತು ಇನ್ನೂ ಪ್ರಮುಖವಾಗಿ ಹೇಳ್ಬೇಕಾದ್ರ ಸಸ್ಯದ ದೇಹದ ಕಾಯವನ್ನು ದೇಹರೇನ್ರಿ ಕಾಯರೇ ಸಸ್ಯ ಕಾಯವನ್ನು ಅಥವಾ ಸಸ್ಯ ದೇಹವನ್ನು ಎಲೆ ಬೇರು ಕಾಂಡವಾಗಿ ನಾವು ವರ್ಗೀಕರಣ ಮಾಡ್ಬೋದು ಯಾವ್ರಿ ಜರಿ ಸಸ್ಯಗಳು ಆವಾಸ ಸಸ್ಯಗಳಲ್ಲಿ ಸ್ವಲ್ಪ ವರ್ಗೀಕರಣ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಪೂರ್ತಿ ಡಿಸ್ಟ್ರಿಬ್ಯೂಷನ್ ಮಾಡಕ್ ಬರಲ್ರಿ ಬಟ್ ಜರ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಬಟ್ ಇಲ್ಲಿ ಪೂರ್ತಿ ನಾವು ಅಲ್ಲಿ ನೋಡಿ ನೆಲದಿಂದ ಮೇಲ್ ಬೆಳಿತಾವ ಅಂತ ಹೇಳಿದಾರೆ ನಾನು ಮಾಸಸ್ ಒಳಗೆ ಅಂದ್ರೆ ಜರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನೆಲದ ಕೆಳಗೆ ಇದ್ದುದು ರೂಟ್ಸ್ ಅದ್ರ ಮ್ಯಾಗ ಇದ್ದುದು ಸ್ಟೆಮ್ ಹಿಂಗ್ ಹೇಳ್ಬೋದು ಬಟ್ ಪೂರ್ತಿ ಐಡೆಂಟಿಫೈ ಮಾಡಕ್ ಆಗಲ್ರಿ ಬಟ್ ಇಲ್ಲಿ ಪೂರ್ತಿ ನಾವು ಏನ್ ಮಾಡ್ತೇವ್ರಿ ಜರಿ ಸಸ್ಯಗಳು ಏನ್ ಮಾಡ್ತೇವ್ ನೋಡ್ರಿ ಎಲೆ ಕಾಂಡ ಬೇರು ಒಂದು ಅದ್ರ ಭಾಗವನ್ನು ವರ್ಗೀಕರಣ ಮಾಡ್ಬೋದು ಗುರುತಿಸಬಹುದು ತಿಳಿತ್ರಿ ವಿ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ಆರ್ ಡಿಫ್ರೆನ್ಶಿಯೇಟ್ ದಿ ಲೀವ್ ಸ್ಟೆಮ್ ಅಂಡ್ ರೂಟ್ ಇನ್ ದೀಸ್ ಪ್ಲಾಂಟ್ಸ್ ಇದಕ್ಕಿಂತ ಮೊದಲು ಕಲ್ತಕ್ಕಂಥ ಸಸ್ಯಗಳನ್ನ ನಾವು ಅಂದ್ರೆ ವರ್ಗೀಕರಣ ಪೂರ್ತಿ ಮಾಡ್ಬೋದೇನ್ರಿ ಎಲೆ ಕಾಂಡ ಬೇರು ಅಂತೇಳಿ ಮಾಡಕ್ ಬರ್ತೀನಿ ಇಲ್ಲಿ ನಾವು ವರ್ಗೀಕರಣ ಮಾಡ್ಬೋದು ಗುರುತಿಸ್ಬೋದು ಭಾಗ ತಿಳಿದ್ರಿ ಒಂದ್ ಏನೇನ್ ಕಲ್ತೀವಿ ಹೇಳ್ರಿ ನೋಡ್ರಮ್ರಿ ಇವು ಏನ್ರಿ ವಾಹಕನಾಳ ಅಂಗಾಂಶಗಳು ಅವೇನು ಇಲ್ರಿ ಇದ್ರಲ್ರಿ ವಾಹಕನಾಳ ಅಂಗಾಂಶ ಸಹಿತ ಏನ್ ರಹಿತ ರೀ ಸಹಿತ ಮೊದಲ ನೆಲ ಸಸ್ಯಗಳು ಓಕೆ ರೀ ದೀಸ್ ಹ್ಯಾವ್ ವಾಸ್ಕುಲಾರ್ ಬಂಡಲ್ಸ್ ಎಸ್ ಆರ್ ನೋ the plants which are having the vascular bundles the plants especially which are grown on the soil which are terrestrial plants ನೆಲದ ಮ್ಯಾಗ ಬೆಳತಕ್ಕಂತ ಸಸ್ಯಗಳು ಅದ್ರಾಗ ಬಿ ವಾಸ್ಕುಲಾರ್ ಬಂಡಲ್ಸ್ ಇರ್ತಾವ ಮೊದಲು ಸಸ್ಯಗಳು ಯಾವುವು ಅಂದ್ರ ಟೆರಿಡೋಫೈಟ್ಸ್ ಜರಿ ಸಸ್ಯಗಳು ತಿಳಿತ್ರಿ ಮತ್ತ ನಾವು ಇಲ್ಲಿ ಎಲೆ ಬೇರು ಕಾಂಡ ಅಂತೇಳಿ ವರ್ಗೀಕರಣ ಮಾಡ್ಬೋದೇನ್ ಮಾಡಕ್ ಬರಲ್ರಿ
ಎಲೆ ಬೇರು, ಎಲೆ ಕಾಂಡ ಬೇರು, ಎಲೆ ಕಾಂಡ ಮತ್ತು ಬೇರು ಎಂದು ವರ್ಗೀಕರಣ ಮಾಡ್ಬೋದ್ರ ಮಾಡಕ್ ಬರ್ತದಲ್ರಿ? ಎಸ್, ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ಲೀಫ್, ಸ್ಟೆಮ್ ಅಂಡ್ ರೂಟ್. ರಚನೆಗಳು, ಇಂಥ ರಚನೆಗಳೆಲ್ಲ ಕಂಡು ಬರಲ್ರಿ? ಇವೆಲ್ಲ ರಚನೆಗಳು ಕಂಡು ಬರ್ತವೆ. ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ಲೀಫ್, ಸ್ಟೆಮ್ ಅಂಡ್ root. These type of structures we can easily differentiate. Okay. ಮತ್ತೆ ಎಲ್ಲಿ ಬೆಳಿತಾವ್ರಿ ಸರ್? ಎಲ್ಲಿ ಬೆಳಿತಾವ್ರಿ? ಎಲ್ಲಿ? ಈಗ ಆವಾಸ ಸಸ್ಯಗಳು ಹೇಳಿದ್ರಿ, ಬಹುಕೋಶ ಶೈವಲಗಳು ಹೇಳಿದ್ರಿ. ಬಹುಕೋಶ ಶೈವಲಗಳು ನೀರ್ನಾಗ ಜಲವಾಸಿಗಳು ಅವರ ಸರ್. ಮತ್ತೆ ಎಲ್ಲಿ ತೇವಾಂಶ ಇರ್ತೋ ಅಲ್ಲಿ ಬರ್ತಾವ ಅಂತ ಹೇಳಿದ್ರಿ, ಗಾಡಿ ಮೇಲೆ ಬರ್ತಾವ ಅಲ್ಲೇ ಹೇಳಿದ್ರಿ. ಇವು ಆವಾಸ ಸಸ್ಯಗಳು ಮರ ದಿಮ್ಮೆ ಮ್ಯಾಗ, ಕಲ್ಲು ಬಂಡೆ ಮ್ಯಾಗ, ಮತ್ತ ಹಸಿ ಗೋಡೆ ಮ್ಯಾಗ ಬೆಳಿತಾವ ಅಂತ ಹೇಳಿದ್ರಿ. ಇವು ಎಲ್ಲಿ ಬೆಳಿತಾವ? ಜಲ ಸಸ್ಯಗಳು ಎಲ್ಲಿ ಬೆಳಿತಾವ್ರಿ ಅಂದ್ರಿ? ತೇವಾಂಶ ಇರುವ ಮಣ್ಣಿನಲ್ಲಿ. ಎಲ್ಲಿ ಬೆಳಿತಾವ್ರಿ ಇವ್ರಿ? ತೇವಾಂಶವಿರುವ ಮಣ್ಣಿನಲ್ಲಿ. ಅಂದ್ರೆ ಏನ್ರಿ? ಮಾಯಿಸ್ಟ್ ಸಾಯಿಲ್. ದೇ ಗ್ರೋ ಇನ್ ದಿ ಮಾಯಿಸ್ಟ್ ಸಾಯಿಲ್. ತೇವಾಂಶ ಇರ್ತಕ್ಕಂಥ ಮಣ್ಣಿನಲ್ಲಿ ಬೆಳಿತಾವ್ರಿ. ಮತ್ತೆಲ್ಲಿ ಬೆಳಿತಾವ್ರಿ? ತಂಪು ಮತ್ತು ನೆರಳಿರುವ ಪ್ರದೇಶದಲ್ಲಿ ಬೆಳಿತಾರೆ. ನೆರಳಿರುವ ಪ್ರದೇಶದಲ್ಲಿ. ದೇ ಮೇನ್ಲಿ ಗ್ರೋ ಇನ್ ದಿ ಕೂಲ್ ಅಂಡ್ ಶೇಡಿ ಏರಿಯಾಸ್. ಅಂದ್ರ ತಂಪಿರ್ಬೇಕ್ರಿ. ನೆಲ ಹೆಂಗಿರ್ಬೇಕು? ಅವ್ರು ಗಾರ್ಡನ್ ಜಾಸ್ತಿ ಹಚ್ತಾರ ನೋಡಿರಿ. ಗಾರ್ಡನ್ದಾಗ ನೀರ್ ಬಿಡ್ತಿರ್ತಾರೆ. ನಾವು ಹಚ್ಚಿ ಹಂಗೆ ಬಿಟ್ರು ಅಂದ್ರೆ ಬೆಳೆ ಒಣಗೋಗ್ತಾವ್ರಿ. ತಂಪಿರ್ಬೇಕ್ರಿ. ಜಾಗ ಹೆಂಗಿರ್ಬೇಕ್ರಿ? ತಂಪಿರ್ಬೇಕ್ರಿ, ಮತ್ತ ತೇವಾಂಶ ಇರ್ಬೇಕ್ರಿ, ಮತ್ತ ನೆರಳಿರುವ ಪ್ರದೇಶ ಇರ್ಬೇಕ್ರಿ. ಪೂರ್ತಿ ಬಿಸಿಲಾಗ ಒಯ್ದು ನೀವು ಮರುಭೂಮಿದಾಗ ಹಚ್ಚಿದ್ರೆ ಆಗಲ್ರಿ, ಬೆಳೆಯಲ್ರಲ್ಲ. ಹೆಂಗಿರ್ಬೇಕ್ರಿ? ಅದು ತಂಪಿರ್ಬೇಕ್ರಿ, ಮತ್ತ ನೆರಳಿರುವ ಪ್ರದೇಶ ಇರ್ಬೇಕು. ಅಂತಲ್ಲಿ ಬೆಳಿತಾರ. ದಿ ಮೇನ್ಲಿ ಗ್ರೋ ಇನ್ ದಿ ಮಾಯಿಸ್ಟ್ ಸಾಯಿಲ್, ಕೂಲ್ ಅಂಡ್ ಶೇಡಿ ಏರಿಯಾಸ್. ಅಲ್ಲೆಲ್ಲ ಬೆಳಿತಾವ. ಓಕೆ ರೀ. ನೆಕ್ಸ್ಟ್, ಪೋಷಣೆ ಹೆಂಗದ ರೀ? ಪೋಷಣೆ ಹೆಂಗ ಇವ್ರಿ? ಸ್ವಪೋಷಗಳು. ನಾವ್ ಯಾವ ಸಾಮ್ರಾಜ್ಯ ಕಲಿಕತ್ತಿದೇವ್ರಿ? ಸಸ್ಯ ಸಾಮ್ರಾಜ್ಯ. ಸಸ್ಯ ಸಾಮ್ರಾಜ್ಯದಲ್ಲಿ ವಸ್ತು ಹೆಂಗ ಅವರಿ? ಸ್ವಪೋಷಗಳು ಅವರಿ. ಹೌದ್ರಿ? ಇವೆಲ್ಲ ಏನವರಿ? ಸ್ವಪೋಷಗಳು ಅವರಿ. ಸ್ವಪೋಷಕಗಳು. ದೇ ಆರ್ ಆಲ್ ಆಟೋಟ್ರೋಪ್ಸ್. ಇವೆಲ್ಲ ಹೇಳಬಾರ್ದು ಕರೆ ಅಂದ್ರೆ. ಕರೆ ಉದಾಹರಣೆ ಒಂದು ಇಲ್ಲೇ ಬರೀ ಜಾಗದಲ್ರಿ. ಉದಾಹರಣೆ ಎಕ್ಸಾಂಪಲ್ಸ್. ಮರ್ಸಿಲಿಯಾ. ಕೇಳಿರೇನ್ರಿ ಹೆಸರು? ಮರ್ಸಿಲಿಯಾ. ಸೆಲಾಜಿನೆಲ್ಲ. ಅಡಿಯಾಂಟಮ್. ಮತ್ರಿ ಅಡಿಯಾಂಟಮ್ ಬಿಟ್ಟು ಸಾಕ್ರಿ ಹೆಸ್ರಿ. ಇನ್ನೊಂದು ಹೇಳಮ್ರಿ. ಸಾಕ್ರಿ. ಏಸ್ ನೇಮ್ ಬರ್ತಾವ ಅಷ್ಟು ಹೇಳ್ತೀನಿ. ಬಹಳ ಬರ್ತ ಸಸ್ಯಗಳು ನಮಗ ಗೊತ್ತಿರ್ಬೇಕಲ್ವ ಸರ್? ಹೌದಲ್? ಚಿತ್ರ ತೋರಿಸ್ಬೇಕ್ರಿ ಮೇಡಮ್. ಯಾವ್ದ್ರಿ ಮೇಡಮ್? ಡಾಪ್ಟರಿಸ್ ಅಂತ ಹೇಳಿ ಬರ್ತದ್ರಿ. ಡಾಪ್ಟರಿಸ್ ಅಂತ ಬರ್ತದೆ. ಟೆರಿಸ್ ಅಂತ ಹೇಳ್ತಾನ. PTRIS ಅಂತ ಬರ್ತೇವೆ ನೋಡ್ರಿ. ಪಿ ಸೈಲೆಂಟ್ ಅಂತ ಟೆರಿಸ್ ಅಂತ ಹೇಳ್ತಾನೆ ನೋಡಿ. ಓಕೆ. ಟೆರಿಸ್, ಡಾಪ್ಟರಿಸ್ ಅಂತ ಹೇಳ್ತಾರೆ. ಡ್ರಾಪ್ಟರಿಸ್ ಅವು
ಇದು ಡ್ರಯಾಪ್ಟರಿಸ್ ಹೇಳ್ದಲ್ರಿ ಮನ ಡ್ರಯಾಪ್ಟರಿಸ್ ಅಂತ ಹೇಳಿ ಏನ್ ಹೇಳ್ದಲ್ರಿ ಹೆಸರು ಇಲ್ಲ ಡ್ರಯಾಪ್ಟರಿಸ್ ಅಡಿಯಾಂಟಮ್ ಬರ್ಸಿನಲ್ರಿ ಅಡಿಯಾಂಟಮ್ ಇಲ್ಲದ ನೋಡ್ರಿ ಟೆರಿಸ್ ಅಂತ ಹೇಳ್ದಲ್ರಿ ಪಿ ಸೈಲೆಂಟ್ ಅಥವಾ ಬರೇ ಟೆರಿಸ್ ಅಂತ ಹೇಳ್ದಲ್ರಿ ಅದ ನೋಡ್ರಿ ಸಲಾಜಿನ್ ಎಲ್ಲ ಬರ್ಸೀನ್ರಿ ನಾ ಬೋರ್ಡ್ ಮೇಲೆ ಚಿತ್ರ ಹಾಕಿದಲ್ರಿ ಸಣ್ಣ 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 ಎಲಿಗಳು ಇಲ್ಲ ನೋಡ್ರಿ ಇಲ್ಲದಲ್ರಿ ನಾ ಬೋರ್ಡ್ ಮ್ಯಾಗ ಇದೇ ಚಿತ್ರ ಹಾಕಿದ್ ನೋಡ್ರಿ ಸೇಮ್ ಹಂಗೆ ಅದಲ್ರಿ ಹಾ ಜರಾ ಅಂಕಿ ವ್ಯವಸ್ಥಿನ್ರಿ ಸೇಮ್ ವ್ಯವಸ್ಥಿನಲ್ರಿ ಮೇಡಮ್ ಆಯ್ತು ಮೇಡಮ್ ಚಂದ ಕಾಣಿಸ್ತಾವ ಎರಡು ಫೈಟ್ಸ್ ಎಲೆ ಕಾಂಡ ಬೇರು ಇಲ್ಲಿ ವಿಂಗಡಣೆ ಮಾಡಕ್ ಆಗ್ತಾನ ಆಗಲ್ರಿ ಇದೇ ನಾ ನಿಮಗ್ ಹಿಂದ ಹಾವು ಸಸ್ಯಗಳು ತೋರಿಸಿದಾಗ ಆಲೋಗ್ತೇನ್ರಿ ಇದಕ್ಕಿಂತ ಹಿಂದ ಶೈವಲಗು ಬಹುಕೋಶ ಶೈವಗಳು ತೋರಿಸಿದಾಗ ಆಲೋಗ್ತೇನ್ರಿ ಹಂಗ ಹೈಯರ್ ಲೆವೆಲ್ ಆಫ್ ಆರ್ಗನ್ಸ್ ಅಂತ ತಿಳ್ಕೆ ಹೇಳ್ತೇವೆ ನೋಡ್ರಿ ಉನ್ನತ ಜೀವಿಗಳು ಹೌದ್ರಿ ಇವೆಲ್ಲ ಬರ್ಕೋತಾರ ಬರ್ಕೋರಿ ಉದಾಹರಣೆಗಳು ಇದೊಂದು ಬರ್ಕೋರಿ ಇಕ್ವಿಸೆಟಮ್ ಒಂದು ಬರ್ಕೋರಿ ಇಕ್ವಿಸೆಟಮ್ ಉಳ್ಕಿವೆಲ್ಲ ಹೇಳಿನ್ರಿ ಡ್ರಾಪ್ ಟೆರಿಸ್ ಅವೆಲ್ಲ ಹೇಳಿನ್ರಿ ರೀ ಇದು ಇಕ್ವಿಸೆಟಮ್ ಒಂದು ಬರ್ಕೋರಿ ಇದು ಚಂದ ಅದ ಹಾ ಇಕ್ವಿಸೆಟಮ್ ಭಾಳ ಅವರು ಇದು ಹಾರ್ಸ್ಟೇಲ್ ಅದ ನೋಡ್ರಿ ಇದ್ರ ಹಾರ್ಸ್ಟೇಲ್ ಅಂತ ಅದಲ್ರಿ ಅಲ್ಲಿ ಹಾರ್ಸ್ಟೇಲ್ ಅಲ್ಲಿ ಒಂದು ಕಾಣಿಸುತ್ತಲ್ರಿ ಇದು ನೆನ್ಪಿಟ್ಕೋರಿ ಮುಂದಿನ ಆರ್ಥಿಕ ಪ್ರಾಮುಖ್ಯತೆ ಹೇಳಿದಾಗ ಇದು ಚಿತ್ರ ನಿಮ್ ಕಣ್ ಮುಂದೆ ಬರ್ಬೇಕು ನೋಡ್ರಿ ಮುಂದಿನ ಆರ್ಥಿಕ ಪ್ರಾಮುಖ್ಯತೆ ಹೇಳ್ತೀನಿ ರೀ ಅದು ನಿಮ್ ಕಣ್ಣ ಮುಂದೆ ಬರ್ಬೇಕು ಓಕೆ ಇದು ಕ್ಲಬ್ ಮಾಸ್ ಬೇರೆ ಇವೆರಡು ನೆನ್ಪಿಟ್ಕೋರಿ ಮುಂದೆ ಆರ್ಥಿಕ ಪ್ರಾಮುಖ್ಯತೆ ಹೇಳೋ ಟೈಮಿಗೆ ನೆನ್ಪು ಬರ್ಬೇಕು ಮೇಡಮ್ ಯಾಕೆ ತಡ ಐತೆ ಬಾಲಾಜಿ ಕ್ಲಾಸಿಗೆ ಬಂದಿಲ್ರಿ ಬಾಲಾಜಿ ಕ್ಲಾಸಿಗೆ ಬಂದಿಲ್ರಿ ಇವತ್ತ್ರಿ ಸ್ವಲ್ಪ ತಡ ಆಗ್ಯದ್ರಿ ಆಯ್ತು ಇನ್ನೊಂದು 15-20 ನಿಮಿಷ ಆದ್ರೆ ಆಗ್ತದೆ ನಾ ಬಾಲಾಜಿ ಕ್ಲಾಸಿಗೆ ತಡ ಮಾಡಿ ಬಂದಿಲ್ರಿ ನೆಕ್ಸ್ಟ್ ಕ್ಲಾಸ್ ಹೋದ್ರಿ ಇಂಗ್ಲೀಷ್ ಇಂಗ್ಲೀಷ್ ಕ್ಲಾಸಿಗೆ ಜಲ್ದಿ ಬಂದಿರ್ರಿ ಮೇಡಮ್ ಹಾ ಹೌದಲ್ರಿ ಮೇಡಮ್ ಹಿಂಗೇನಿಲ್ಲ ನೆಕ್ಸ್ಟ್ ಇದು ಇಷ್ಟ ತಿಳಿತಲ್ರಿ ಉದಾಹರಣೆಗಳು ಬಹಳ ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ಇಕ್ವಿಸೆಟಮ್ ಅಂತ ಬರ್ಕೊಂಡ್ರಲ್ರಿ ಇಕ್ವಿಸೆಟಮ್ ಟ್ರಾಪ್ ಟೆರಿಸ್ ಹಾರ್ಸ್ಟೇಲ್ ಮತ್ತೆ ಯಾವ್ದ್ರಿ ಇನ್ನೊಂದ್ ಯಾವ್ದು ಹೇಳ್ದಲ್ರಿ ಹಾ ರೀ ಫೋನ್ ಬರ್ಕೊಂಡ್ರಿ ಮತ್ತೆ ಇನ್ನೊಂದ್ ಯಾವ್ದು ಹೇಳಿದ್ರಿ ಕ್ಲಬ್ ಮಾಸ್ ಅವೆಲ್ಲ ಬರ್ಕೊಂಡ್ರಿ ಓಕೆ ರೀ ನೆಕ್ಸ್ಟ್ ರಚನೆ ಹೇಳ್ದಲ್ರಿ ಎಲೆ ಕಾಂಡ ಬೇರು ಬಹುಕೋಶೀಯ ವರಿ ಎಲೆ ಕಾಂಡ ಬೇರು ರಚನೆ ಕಂಡು ಬರ್ತಾರೆ ಉಳ್ಕಿದೆಲ್ಲ ಯು ಕ್ಯಾರೆಟಿಕ್ ವರಿ ಯು ಕ್ಯಾರೆಟಿಕ್ ಬಂದ್ರೆ ಕೋಶ ಪರ ಇರ್ತದೆ ಕೋಶ ಪರ ಆದ್ಬೇಕು ಏನಾಗ್ತದೆ ಕೋಶ ಭಿತ್ತಿ ಇರ್ತದ್ರಿ ಒಳಗ್ ಕೋಶ ಕೇಂದ್ರ ಇರ್ತದ್ರಿ ಅದ್ರ ಒಳಗ್ ಕೋಶ ದ್ರವ್ಯ ಇರ್ತದೆ ಕೋಶ ಬಂದಲ್ಲಿ ಕೋಶ ದ್ರವ್ಯದಲ್ಲಿ ಏನಾಗ್ತಾವ್ರಿ ಪೊರೆ ಸಹಿತ ಕಣದಗಳು ಕಂಡು ಬರ್ತಾವ್ರಿ ಇವೇ ರಚನೆಗಳು ಓಕೆ ನಾ ಹೇಳಿನ್ರಿ ಫಸ್ಟಿಗೆ ಇಲ್ಲಿ ಬಂದ್ ಏನ್ ಹೇಳ್ತೀನಿ ಮುಂದೆ ಯಾವ ಹೇಳಲ್ ನೋಡ್ರಿ ಎಲ್ಲಾ ಸೇಮ್ ಅಂತ ಹೇಳಿನ್ರಿ ಓಕೆ ನೆಕ್ಸ್ಟ್ ಆಯ್ತ್ರಿ ನೀವು ಕೇಳಬಾರ್ದ್ರಿ ಇವೆಲ್ಲ ನೀವೇ ಹೇಳ್ಬೇಕ್ರಿ ಸರ್ ಇವೆಲ್ಲ ಗೊತ್ತಲ್ಲ ಮುಂದಿನ ಹೇಳ್ರಿ ಸರ್ ಅನ್ಬೇಕ್ರಿ ನೀವು ಸರ್ ಇವೆಲ್ಲ ಗೊತ್ತವ್ರಿ ಸರ್ ಮುಂದಿನ ಹೇಳ್ರಿ ನೀವು ಹಾ ಜರಾ ರೀಪ್ರೊಡಕ್ಷನ್ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಯಾಕೆ ರೀಪ್ರೊಡಕ್ಷನ್ ಬಹಳ ಇಂಪಾರ್ಟೆಂಟ್ ಅಂದ್ರ ಅವೇನ್ ಮಾಡ್ತಾನ್ರಿ ಹಾವಸ ಸಸ್ಯಗಳು ಮತ್ತು ಜರಿ ಸಸ್ಯಗಳ ಸಂತಾನೋತ್ಪತ್ತಿ ವ್ಯತ್ಯಾಸ ಕೇಳ್ತಾನೆ ಇಲ್ಲಂದ್ರ ಜರಿ ಸಸ್ಯಗಳು ಅನಾವೃತ ಬೀಜ ಸಸ್ಯಗಳದ್ದು ವ್ಯತ್ಯಾಸ ಕೇಳ್ತಾನೆ ಇಲ್ಲಂದ್ರ ಅನಾವೃತ ಬೀಜ ಸಸ್ಯಗಳು ಇಲ್ಲ ಆವೃತ ಬೀಜ ಸಸ್ಯಗಳು ಎಲ್ಲಿ ಬಿ ಕಂಪೇರ್ ಮಾಡಿ ಕ್ವಶನ್ ಕೇಳ್ಬೋದು ಎಲ್ಲಿ ಕಂಪೇರ್ ಮಾಡ್ತಾನೆ ಹಂಗ ಗೊತ್ತಿಲ್ಲ ಓಕೆ ರೀ ಎಲ್ಲಿ ಬಿ ಕಂಪೇರ್ ಮಾಡ್ಬೋದು ತಿಳಿತ್ರಿ ನನಗ ಅನ್ಸೋ ಮಟ್ಟಿಗೆ ಹಾವಸ ಸಸ್ಯಗಳು ಮತ್ತು ಜರಿ ಸಸ್ಯಗಳು ಕಂಪೇರ್ ಮಾಡ್ಬೋದು ಇಲ್ಲಾಂದ್ರೆ ಜರಿ ಸಸ್ಯಗಳು ಮತ್ತು ಅನಾವೃತ ಬೀಜ ಸಸ್ಯಗಳು ಅಲ್ಲಿ ಕಂಪೇರ್ ಮಾಡ್ಬೋದು ಇಲ್ಲಿ ಜರಾ ರೀಪ್ರೊಡಕ್ಷನ್ ಬ್ಯಾರೆ ಕಂಪೇರ್ ಮಾಡ್ರಿ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ರೀಪ್ರೊಡಕ್ಷನ್ ಕಾಣಿಸ್ತದೆ ಜರ ಸಂಕೀರ್ಣವಾದಂತ ಸಂತಾನೋತ್ಪತ್ತಿ ಕಂಡು ಬರ್ತದೆ ಅಲ್ಲಿ ನೋಡಿದ್ರಲ್ಲ ಅದು ಸಂತಾನೋತ್ಪತ್ತಿ ಬೇರೆ ಸಂತಾನೋತ್ಪತ್ತಿ ಕಲಿಯೋ ಟೈಮಿಗೆ ಅದು ಹಾವಸ ಸಸ್ಯಗಳು ಸಂತಾನೋತ್ಪತ್ತಿ ಕಲಿಬೇಕಾದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಅದ ಅನಿಸ್ತದೆ ಬ್ಯಾರೆನೇ ಅದ ಇದು ಅನಿಸ್ತದೆ ಹೌದಿಲ್ರಿ ಹಂಗ ಇಲ್ಲಿ ಬಿ
ಅದಕ್ಕೆ ಇಲ್ಲಿದೆ ಡಿಫ್ರೆನ್ಸ್. ಯಾವ್ದು ಸ್ಪೆಷಲ್ ಇರ್ತಲ್ರಿ, ಯಾವ್ದು ಎಕ್ಸೆಪ್ಷನ್ ಇರ್ತಾವ ಅಂತ ಕ್ವಶನ್ ಕೇಳ್ತಾರ. ಎಲ್ಲ ಸಿಂಪಲ್ ಇದ್ರೆ ಎಲ್ಲರೂ ಬೈತಾರೆ, ಹೌದಿಲ್ರಿ? ಯಾವ್ದು ಸ್ಪೆಷಲ್ ಕಾಣಿಸ್ತದ ಅಂತ ಕ್ವಶನ್ ಕೇಳ್ತಾರೆ. ಏನಿರ್ತಾರೆ ಇಲ್ಲಿ ನೋಡ್ರಿ, ಈಗ ಬೀಜಾಣು ಜನಕ ಇರ್ತಾವ್ರಿ. ಅಡಲ್ಟ್ ಪ್ರೌಢ ಸಸ್ಯ ಅದಂತ ತಿಳ್ಕೊರಿ. ಪ್ರೌಢ ಸಸ್ಯ ಅಂದ್ರೆ ಏನ್ರಿ? ಅಡಲ್ಟ್ ಪ್ಲಾಂಟ್. ಅಡಲ್ಟ್ ಪ್ಲಾಂಟ್ ಓಕೆ ರೀ. ಅಡಲ್ಟ್ ಪ್ಲಾಂಟ್ ನಾಗ ಏನದರಿ ಇಲ್ರಿ? ಬೀಜಾಣು ಜನಕ. ಅಲ್ಲಿ ನೋಡ್ರಿ ಅಡಲ್ಟ್ ಪ್ಲಾಂಟ್ ನಾಗ ಏನಿದಿತ್ರಲ್ರಿ? ಲಿಂಗಾಣು ಜನಕ ಇದ್ದಿತ್ತು. ಇಲ್ಲಿ ಏನದರಿ ಅಡಲ್ಟ್ ಪ್ಲಾಂಟ್ ನಾಗ? ಇಲ್ಲಿ ಏನದರಿ ಬೀಜಾಣು ಜನಕ ಅಂದ್ರೆ ಏನ್ರಿ? ಸ್ಪೋರೋಫೈಟ್. ಸ್ಪೋರೋಫೈಟ್ ಓಕೆ. ಇದು ನೋಡ್ರಿ ಏಕಗುಣಿತದ ದ್ವಿಗುಣಿತದ ರೀ. ಏನಂತಾರೆ ಇದು ರೀ? ದ್ವಿಗುಣಿತ. ಅಲ್ಲಿ ಬೀಜಾಣು ಜನಕ ಹ್ಯಾಂಗಿದಿತ್ರಿ? ಏಕಗುಣಿತ ಇದ್ದಿತ್ರಿ. ತೆಗೆದು ನೋಡ್ರಿ, ಏಕಗುಣಿತ ಇದ್ದಿತ್ತ ದ್ವಿಗುಣಿತ ಇದ್ದಿತ್ತು ನೋಡ್ರಿ. ಅಲ್ಲಿ ಕಂಪೇರ್ ಮಾಡ್ರಿ, ನಾನು ಹೇಳ್ತೀನಿ ನಿಮ್ಮಲ್ಲಿ. ಅಲ್ಲಿ ಏಕಗುಣಿತ ಐತೆ ದ್ವಿಗುಣಿತ ಐತ್ರಿ. ಅಲ್ಲಿ ಬಿ ಬೀಜಾಣು ಜನಕ ದ್ವಿಗುಣಿತ ಐತ್ರಿ, ಇಲ್ಲಿ ಬಿ ಬೀಜಾಣು ಜನಕ ಅಂದ್ರೆ ದ್ವಿಗುಣಿತ ಅದ್ರಿ. ಬಟ್ ಅಲ್ಲಿ ಎಲ್ಲಿದ್ದಿತ್ರಿ? ಬೀಜಾಣು ಜನಕ ಅಡಲ್ಟ್ ಪ್ಲಾಂಟ್ ಇದ್ದಿದ್ದಲ್ರಿ, ಪ್ರೌಢ ಸಸ್ಯ ಇದ್ದಿಲ್ರಿ. ಪ್ರೌಢ ಸಸ್ಯ ಎಲ್ಲಿದ್ದಿತ್ರಿ? ಲಿಂಗಾಣು ಜನಕದಾಗ ಇದ್ದಿದ್ರು, ಹೌದಿಲ್ರಿ? ಈಗ ನೋಡ್ರಿ ಇವು ಬೀಜಾಣು ಜನಕ ಏನ್ ಮಾಡ್ತಾವ್ರಿ? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ತಾವ್ರಿ. ಏನ್ ಮಾಡ್ತಾವ್ರಿ? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ತಾವ್ರಿ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬೀಜಾಣು ಜನಕ ಅಂದ್ರೆ ಏನು ಉತ್ಪತ್ತಿ ಮಾಡ್ಬೇಕ್ರಿ? ಬೀಜಾಣುಗಳನ್ನ ಉತ್ಪತ್ತಿ ಮಾಡ್ಬೇಕು, ಹೌದ್ರಿ? ಬೀಜಾಣುಗಳು ಉತ್ಪತ್ತಿ ಮಾಡ್ಬೇಕು. ಸ್ಪೋರೋಫೈಟ್ ಇಟ್ ಶುಡ್ ಪ್ರೊಡ್ಯೂಸ್ ಸ್ಪೋರ್ಸ್. ತಿಳಿತ್ರಿ? ಮತ್ತವ್ ಏನಿರ್ತಾವ್ರಿ? ಏಕಗುಣಿತ. ತಿಳಿತ್ರಿ? ತಿಳಿತ್ರಿ ಮೇಡಮ್? ತಿಳಿದಲ್ರಿ? ನೆಕ್ಸ್ಟ್ ಇವೇ ಬೀಜಾಣುಗಳು ಏನಂತಾವ್ರಿ? ಬೆಳವಣಿಗೆ ಆಗ್ತಾವ್ರಿ. ಈ ಬೀಜಾಣುಗಳು ಏನಂತಾವ್ರಿ? ಬೆಳವಣಿಗೆ ಆಗ್ತಾವ್ರಿ. ಬೆಳವಣಿಗೆ ಆಗಿ ಏನಾಗ್ತಾವ್ರಿ ಇವ್ರಿ? ಬೀಜಾಣು ಜನಕ ಆದ ಬಳಿಕ ಇಲ್ಲಿ ಏನ್ ಬರ್ಬೇಕ್ರಿ? ಲಿಂಗಾಣು ಜನಕ ಬರ್ಬೇಕ್ರಿ. ಏನ್ ಬರ್ಬೇಕ್ರಿ? ಲಿಂಗಾಣು ಜನಕ. ಲಿಂಗಾಣು ಜನಕ ಬರ್ಬೇಕ್ರಿ. or we call it as gametophyte. That spores they will develop into gametophyte. ಈಗ ನೀವೇ ನೋಡ್ರಿ, ಇದು ಏಕಗುಣಿತದ ದ್ವಿಗುಣಿತದ ರೀ? ಏಕಗುಣಿತ ದ್ವಿಗುಣಿತದ ರೀ? ಏಕಗುಣಿತದ ರೀ. ಅಲ್ಲಿ ಗ್ಯಾಮೆಟೋಫೈಟ್ ಆಗಿದೆ ನೋಡ್ರಿ. ನೀವೇ ಅಲ್ಲಿ ಗ್ಯಾಮೆಟೋಫೈಟ್ ತೆಗೆದು ನೋಡ್ರಿ, ಲಿಂಗಾಣು ಜನಕ ರೀ. ಲಿಂಗಾಣು ಜನಕ ರೀ. ಡಿಪ್ಲಾಯ್ಡ್ ಐತಿಲ್ರಿ, ಇಲ್ಲಿ ಏನದ ರೀ? ಹ್ಯಾಪ್ಲಾಯ್ಡ್ ಅದ. ಇದೇ ಡಿಫ್ರೆನ್ಸ್. ಅಲ್ಲಿ ಲಿಂಗಾಣು ಜನಕ ಏನಿರ್ತದ್ರಿ? ಅಲ್ಲಿ ಡಿಪ್ಲಾಯ್ಡ್ ಇರ್ತದ್ರಿ, ಇಲ್ಲಿ ಹ್ಯಾಪ್ಲಾಯ್ಡ್ ಇರ್ತದೆ. ಅಲ್ಲಿ ದ್ವಿಗುಣಿತ ಇರ್ತದೆ. ಲಿಂಗಾಣು ಜನಕ ಏನಿರ್ತದೆ? ದ್ವಿಗುಣಿತ ಇರ್ತದ್ರಿ, ಇಲ್ಲಿ ಏಕಗುಣಿತ. ಯಾಕಂದ್ರೆ ಇದ್ರ ಬೆಲೆ ಏನಿರ್ತದ್ರಿ? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗಿರ್ತದ್ರಿ, ಬೀಜಾಣುಗಳು ಉತ್ಪತ್ತಿ ಆಗಿರ್ತಾವ. ಆ ಬೀಜಾಣುಗಳು ಬೆಳವಣಿಗೆ ಆಗಿರ್ತಾವ್ರಿ, ಲಿಂಗಾಣು ಜನಕ ಆಗ್ತಾವ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದವ್ರಿ. ಇಲ್ಲಿ ಇರ್ತಕ್ಕಂತ ಏನ್ ರಚನೆ ಇರ್ತದ್ರಿ, ಒಂದು ಸಸ್ಯ ಬೆಳಿತದಲ್ರಿ, ಒಂದು ರಚನೆ ಆಗ್ತದೆ. ಆ ರಚನೆ ನಾವು ಪ್ರೋಥ್ಯಾಲಸ್ ಅಂತ ಕರಿತೇವೆ. ಏನ್ ಕರಿತೇವ್ರಿ? ಪ್ರೋಥ್ಯಾಲಸ್. ಪ್ರೋಥ್ಯಾಲಸ್ ಅಂತ ಕರಿತೇವೆ. ತಿಳಿತ್ರಿ? ಆ ರಚನೆ ಬೆಳೆದಲ್ರಿ, ಬೆಳೆದು ಅದ್ರ ಬಳಿಗೆ ಲಿಂಗಾಣು ಜಲಕಗಳು ಅಂತ ರಚನೆಗಳು. ಲಿಂಗಾಣು ಜಲಕ ಅಂದ್ರೆ ಆಂಥೆರಿಡಿಯಮ್ ಮತ್ತೆ ಆರ್ಕಿಗೋನಿಯಂ ಇರ್ಬೇಕ್ರಿ. ಅಂತ ರಚನೆಗಳು ಅದು ಸಸ್ಯಗತಗ್ರಿ. ಆ ರಚನೆ ನಾವು ಕರಿತೇವ್ರಿ ಪ್ರೋಥ್ಯಾಲಸ್ ಅಂತ ಕರಿತೇವೆ. ತಿಳಿತ್ರಿ? ನೆಕ್ಸ್ಟ್ ಈಗ ಲಿಂಗಾಣು ಜನಕ ಅಂದ್ರೆ ಏನು ರಚನೆ ಮಾಡ್ಬೇಕ್ರಿ? ಲಿಂಗಾಣು ಜನಕ ಅಂದ್ರೆ ಏನ್ ರಚನೆ, ಏನ್ ಉತ್ಪತ್ತಿ ಮಾಡ್ಬೇಕ್ರಿ? ಇದ್ರ ಬಳಿ ಏನ್ ಇರ್ತಾವ್ರಿ? ಒಂದು ಆಂಥೆರಿಡಿಯಂ ಇರ್ತದ್ರಿ, ಇನ್ನೊಂದು ಏನ್ ಇರ್ತದ್ರಿ? ಆಂಥೆರಿಡಿಯಂ ಇರ್ತದ್ರಿ, ಇನ್ನೊಂದು ಆಂಥೆರಿಡಿಯಂ, ಇನ್ನೊಂದು ಆರ್ಕಿಗೋನಿಯಂ ಇರ್ತದೆ. ಇದು ಕನ್ನಡದ ಬರ್ಸಿನ್ ಬರ್ಕೋತಿರಲ್ರಿ? ಆಂಥೆರಿಡಿಯಂ ಅಂದ್ರೆ ಇದೇನು ಉತ್ಪತ್ತಿ ಮಾಡ್ತದ್ರಿ? ಗಂಡು ಲಿಂಗಾಣು ಉತ್ಪತ್ತಿ ಮಾಡ್ತದೆ. ಆರ್ಕಿಗೋನಿಯಂ ಅಂದ್ರೆ ಇದೇನು ಉತ್ಪತ್ತಿ ಮಾಡ್ತಾರೆ? ಹೆಣ್ಣು ಲಿಂಗಾಣು. ಇದು ಆಂಥೆರಿಡಿಯಂ, ಇದು ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗದ. ಇವು ಎನ್ ಇರ್ತಾವ, 2 ಎನ್ ಇರ್ತಾವ್ರಿ. ಅಂದ್ರ ಹ್ಯಾಪ್ಲಾಯ್ಡ್ ಇರ್ತಾವ, ಡಿಪ್ಲಾಯ್ಡ್ ಇರ್ತಾವ್ರಿ. ಹ್ಯಾಪ್ಲಾಯ್ಡ್ ಇರ್ತಾವ. ಹ್ಯಾಪ್ಲಾಯ್ಡ್ ಎರಡು ಸೇರ್ತಾವ. ಎರಡು ಸೇರಿದ್ರೆ ಏನಾಗ್ತದ್ರಿ? ಯುಗ್ಮಜ. ಯುಗ್ಮಜದ ಹ್ಯಾಪ್ಲಾಯ್ಡ್ ಇರ್ತದೆ, ಡಿಪ್ಲಾಯ್ಡ್ ಇರ್ತದ್ರಿ? ಡಿಪ್ಲಾಯ್ಡ್ ಇರ್ತದೆ. ಇದೇ ಯುಗ್ಮಜ ಡೆವಲಪ್ಮೆಂಟ್ ಆಗಿ ಏನಾಗ್ತದ್ರಿ? ಬೀಜಾಣು ಜನಕ ಆಗ್ತದೆ. ಬೀಜಾಣು ಜನಕ ಏನದಾರ ಬರ್ದಿಲ್ಲ ಬ್ರಾಕೆಟ್ ನಾಗ್ರಿ? 2 ಏನ್ ಅದಾರಿ ಇಲ್ರಿ? ಎಸ್. ತಿಳಿತ್ರಿ? ಇದು ಹಾವಸ್ಯ ಸಸ್ಯಗಳಲ್ಲಿ ಇರ್ತಕ್ಕಂಥ ಸಂತಾನೋತ್ಪತ್ತಿ. ಮತ್ತಿಲ್ಲ ಇಲ್ಲಿ ನೋಡ್ರಿ ಗಾರಿ, ಇಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗಿ ಬೀಜಾಣುಗಳು ಉತ್ಪತ್ತಿ ಆಗ್ಯಾವ್ರಿ.
ಇಲ್ಲಿ ಏನಾಗ್ತದ್ರಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕಂಡು ಬರ್ತದೆ ನೋಡ್ರಿ. ಸೆಕ್ಷುವಲ್ ಇಲ್ರಿ, ಅಸೆಕ್ಷುವಲ್ ಅಲೈಂಗಿಕ ರೀತಿಯ ಸಂತಾನ ಹೇಳ್ತ್ರಿ. ಇದು ಯಾವ್ದ್ರಿ ಲಿಂಗಾಣುಜನಕದಾಗ್ರಿ ಹೆಪ್ಲಾಯ್ಡ್ ಅದ ಹಾ ಮೈಟೋಸಿಸ್ ಆಗ್ತದ್ರಿ. ಮೈಟೋಸಿಸ್ ಹಾ ಮೈಟೋಸಿಸ್ ಬರೀ ಎರಡು ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ. ಅವು ಹೆಂಗಿರ್ತವ್ರಿ ಅದ್ರ ಬಲ್ಲ ಆಲ್ರೆಡಿ ಹೆಪ್ಲಾಯ್ಡ್ ಇದಾರೆ, ಹೆಪ್ಲಾಯ್ಡ್ ಇದ್ರೆ ಹೆಪ್ಲಾಯ್ಡ್ ಪ್ರೊಡ್ಯೂಸ್ ಮಾಡ್ತಾರೆ. ಇದೊಂದು ಜೈಗೋಟ್ ಒಂದು ಬರ್ದಿಲ್ಲ ನೋಡ್ರಿ. ನಾವು ಇದನ್ನು ಸಂತತಿ ಪರ್ಯಾಯನ ಎಂದು ಕರೆಯಬಹುದು, ಕರಿಬಾರ್ದ್ರಿ? ಇಲ್ರಿ, ಕರಿಬೋದಲ್ರಿ? ಕ್ಯಾನ್ ವಿ ಕಾಲ್ ಇಟ್ ಆಸ್ ಆಲ್ಟರ್ನೇಷನ್ ಆಫ್ ಜನರೇಷನ್? ಕರಿಬೋದ್ರಿ. ಲಿಂಗಾಣುಜನಕ ಬಂದದ್ರಿ, ಲಿಂಗಾಣುಜನಕ ಆದ ಬಳಿಕ ಏನ್ ಬಂದ್ರಿ? ಬೀಜಾಣುಜನಕ, ಬೀಜಾಣುಜನಕ ಆದ ಬಳಿಕ ಮತ್ತೇನ್ ಬಂದ್ರಿ? ಲಿಂಗಾಣುಜನಕ ಬಂದ್ರಿ. ಪರ್ಯಾಯವಾಗಿ ಒಂದಾದ ಮೇಲೆ ಒಂದ್ರಿ. ಪರ್ಯಾಯವಾಗಿ ಅಂದ್ರೆ ಏನ್ರಿ? ಒಂದಾದ ಬಳಿಕ ಒಂದ್ರಿ. ಆಲ್ಟರ್ನೇಟಿವ್ ಒಂದು ಬೀಜಾಣುಜನಕ ಬಂದ ತಕ್ಷಣ ಮತ್ತೇನ್ ಬರ್ಬೇಕ್ರಿ? ಲಿಂಗಾಣುಜನಕ. ಲಿಂಗಾಣುಜನಕ ಆದ ಬಳಿಕ ಮತ್ತೇನ್ ಬರ್ಬೇಕ್ರಿ? ಬೀಜಾಣುಜನಕ ಬರ್ಬೇಕು. ದ ಆಲ್ಟರ್ನೇಟಿವ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟೋಫೈಟ್ ಆಸ್ ವೆಲ್ ಆಸ್ ಸ್ಪೋರೋಫೈಟ್ ಇನ್ ಒಂದು ಕಂಪ್ಲೀಟ್ ಲೈಫ್ ಸೈಕಲ್. ಒಂದು ಪೂರ್ತಿ ಜೀವನ ಚಕ್ರದಲ್ಲಿ ಲಿಂಗಾಣುಜನಕ ಮತ್ತು ಬೀಜಾಣುಜನಕವನ್ನು ಪರ್ಯಾಯವಾಗಿ ಉತ್ಪತ್ತಿ ಮಾಡುವ ಪ್ರಕ್ರಿಯೆಗೆ ನಾವು ಕರಿತೀವ್ರಿ ಸಂತತಿ ಪರ್ಯಾಯನ ಅಂತ ಕರಿತೇವ್ರಿ. ತಿಳಿತ್ರಿ? ನಾವು ಸಂತತಿ ಹಾವಸಿ ಸಸ್ಯಗಳಲ್ಲಿ ಸಂತತಿ ಪರ್ಯಾಯವನ್ನು ವಿವರಿಸಿ, ಜರಿ ಸಸ್ಯಗಳಲ್ಲಿ ಸಂತತಿ ಪರ್ಯಾಯವನ್ನು ವಿವರಿಸಿ ಏನ್ ಕ್ವಶನ್ ಹಾಕ್ಬೋದಲ್ರಿ? 3 ಮಾರ್ಕ್ಸ್ ಹಾಕ್ಬೋದಲ್ರಿ ಕ್ವಶನ್? ಎಸ್, 3 ಮಾರ್ಕ್ಸ್ ಕ್ವಶನ್ ಬರ್ತದೆ ನೋಡ್ರಿ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಹಾ, ಇದು ಚಾರ್ಟ್ ಹಾಕ್ಬೇಕು ಕಂಪಲ್ಸರಿ. ಹಾ, ನೀವು ಚಾರ್ಟ್ ಹಾಕಿದ್ರೆ ನಿಮ್ಗೆ ಈಸಿ ಆಗ್ತಲ್ರಿ ಅದು, ಹೌದಲ್ರಿ? ಮುಂದೆ ನೀವು ಪೂರ್ತಿ ಏನು ವಿವರಣೆ ಕೊಡ್ತಿರಲ್ರಿ, ಅದು ಚಾರ್ಟ್ ನೋಡ್ಕೆ ಬರ್ತಂದ್ರೆ ನಿಮಗೆ ಇನ್ನ ಪೂರ್ತಿ ಈಸಿ ಆಗ್ತದೆ. ಹಾ, ಎರಡು ಆಗ್ತಾರೆ. ಬರೇ ಅಲ್ಲಿ ಹಾ ಓನ್ಲಿ ಸೆಕ್ಷುವಲ್ ಆಗ್ತಾರೆ. ಓಕೆ, ಮತ್ತೆ ಇನ್ನೊಂದು ಬಿ ಬರಿಬೋದ್ರಿ ನೀವು. ಏನ್ ವ್ಯತ್ಯಾಸ ಬರಿ ಅಂದ್ರೆ ಇನ್ನೊಂದು ಬರಿಬೋದ್ರಿ. ಲಿಂಗಾಣುಜನಕ ಇಲ್ಲಿ ಜರಿ ಸಸ್ಯಗಳಲ್ಲಿ ಏಕಗುಣಿತವಾಗಿದ್ದು ಅಲ್ಲಿ ದ್ವಿಗುಣಿತವಾಗಿದೆ. ಅಲ್ಲಿ ಅಂದ್ರೆ ಎಲ್ರಿ? ಹಾವಸಿ ಸಸ್ಯಗಳು. ಓಕೆ ರೀ, ಅದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಮಿಯೋಸಿಸ್ ಆಗ್ಯದಲ್ರಿ. ಇಲ್ಲಿ ಗ್ಯಾಮೆಟೋಫೈಟ್ ಲಿಂದ ಪ್ರೊಡ್ಯೂಸ್ ಆಗೋ ಟೈಮಿಗೆ ಮೈಟೋಸಿಸ್ ಆಗುತ್ತದೆ. ಅಲ್ಲಿ ಸ್ಪೋರೋಫೈಟ್ ಲಿಂದ ಸ್ಪೋರ್ ಫಾರ್ಮೇಶನ್ ಆಗೋ ಟೈಮಿಗೆ ಮಿಯೋಸಿಸ್ ಆಗುತ್ತದೆ. ಇಲ್ಲಿ ಬಿ ಮಿಯೋಸಿಸ್ ಆಗುತ್ತಲ್ರಿ. ಹಾಫ್ ಆಗ್ಯದಲ್ರಿ, ಅಲ್ಲಿ ಬಿ ಹಾಫ್ ಆಗಿತ್ತಲ್ರಿ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡೋ ಟೈಮಿಗೆ ರೀ. ಈಗ ರೀ ಇಲ್ಲಿ ಬಿ ಸ್ಪೋರೋಫೈಟ್ ಇದ್ದು ರೀ, ಸ್ಪೋರ್ಸ್ ಏನದು 2n ಇದ್ದು ರೀ, 2n ಇದ್ದು ಏನಾಗ್ಯಾವಲ್ರಿ? ಇಲ್ಲಿ ಬಿ ಮಿಯೋಸಿಸ್ ಆಗ್ಯದ್ರಿ, ಅಲ್ಲಿ ಬಿ ಮಿಯೋಸಿಸ್ ಆಗ್ಯದ್ರಿ. ಆಗ್ಯದಿಲ್ರಿ ಬಿ. ವ್ಯತ್ಯಾಸ ಏನ್ರಿ ಅಂದ್ರಿ ಇಲ್ರಿ, ಲಿಂಗಾಣುಜನಕದ ವ್ಯತ್ಯಾಸ ಬಹಳ ಇಂಪಾರ್ಟೆಂಟ್. ಲಿಂಗಾಣುಜನಕ ಜರಿ ಸಸ್ಯಗಳಲ್ಲಿ ದ್ವಿಗುಣಿತ ಇರ್ತದ್ರಿ. ಇದು ಎಲ್ಲದರ ಜರಿ ಸಸ್ಯಗಳ ಇದು ಲಾಸ್ಟಿಂದ ಸ್ಲೈಡ್. ಹಾ, ಇಲ್ಲಿ ಏನದರಿ? ಲಿಂಗಾಣುಜನಕ ರೀ ಏಕಗುಣಿತ ಅದರ, ಅಲ್ಲಿ ಹೆಂಗದರಿ? ದ್ವಿಗುಣಿತ. ತಿಳಿತ್ರಿ? ಇದು ಬಹಳ ಇಂಪಾರ್ಟೆಂಟ್. ಮತ್ತೇನ್ ಡೌಟ್ ಅದ ರೀ? ಆರ್ಥಿಕ ಪ್ರಾಮುಖ್ಯತೆ ಅಂತ ಹೇಳಮ್ರಿ. ಆರ್ಥಿಕ ಪ್ರಾಮುಖ್ಯತೆ ಅದ ಆಲ್ರೆಡಿ ಎಲ್ಲ ಹೇಳ ಮುಗಿಸಿ ಹೇಳ್ತಾರೆ. ಎಲ್ಲಿ ಉಪಯೋಗ ಮಾಡ್ತಾರ್ರಿ? ಅಲಂಕಾರಿಕ ಹೂಗುಚ್ಚಗಳ ತಯಾರಿಕೆ ಅಲ್ರಿ. ಹೂಗುಚ್ಚಗಳ ತಯಾರಿಕೆಯಲ್ಲಿ ಹೂಗಳು ಹಿಂದೆ ಏನು ಯೂಸ್ ಮಾಡ್ತಾರೆ ಹೇಳ್ತಾರ ರೀ? ಜರಿ ಸಸ್ಯಗಳು ಯೂಸ್ ಮಾಡ್ತಾರೆ. ಓಕೆ ರೀ, ಮತ್ತ ಅದು ಆದ ಬಳಿಕ ರೀ ಮತ್ತೆ ಯೂಸ್ ಮಾಡ್ತಾರ್ರಿ. ಹಾ ರೀ, ಏನ್ರಿ ಏನ್ರಿ ಏನ್ರಿ
ಹಾ ಹಾರ್ಸ್ಟೈಲ್ ಅದು ಹೇಳ್ತೀನಿ. ಹಾ ಅವು ಹಾರ್ಸ್ಟೈಲ್ ಏನದಲ್ರಿ ಅದು ರೀ, ಅವು ಎಲ್ಲಿ ಯೂಸ್ ಮಾಡ್ತಾರ ನಾವ್ ಯೂಸ್ ಮಾಡಿಲ್ರಿ. ಅವು ಏನಾಗ್ತಾವ್ರಿ, ಕಲ್ಲಿದ್ದು ಮತ್ತು ಪೆಟ್ರೋಲ್ ರಚನೆ ಆಗ್ತದಲ್ರಿ. ಇದು ಯಾವ್ದ್ರಿ, ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ತಾರೆ ನೋಡ್ರಿ, ಫಾಸಿಲ್ ಫ್ಯೂಲ್ಸ್. ಹೌದಲ್ರಿ, ಏನ್ ಕೈತಾರ ಅವ್ರಿ? ಪಳೆಯುಳಿಕೆ ಪಳೆಯುಳಿಕೆ ಇಂಧನಗಳು ಕೈತಾರಲ್ರಿ, ಫಾಸಿಲ್ ಫ್ಯೂಲ್ಸ್. ಆ ಪಳೆಯುಳಿಕೆ ಇಂಧನ ರಚನೆ ಆಗ್ಬೇಕಾದ್ರೆ ಯಾವ ಪ್ರಮುಖ ಪಾತ್ರ ವಹಿಸ್ತು ಅಂದ್ರೆ ಇವೇ ರೀ. ಇದ್ರಲಿಂತ ಜಾಸ್ತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು, ಕೋಲ್ ಅಂಡ್ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಆರ್ ಫೌಂಡ್ ಬೈ ದಿ ದಿಸ್ ಹಾರ್ಸ್ಟೈಲ್. ಹೇಳದಲ್ರಿ ನಾರೇ, ಹಾರ್ಸ್ಟೈಲ್ ಜರಿ ಸಸ್ಯಗಳು. ಹಾರ್ಸ್ಟೈಲ್ ಒಂದು ಚಿತ್ರ ತೋರಿಸಿದ್ರಿ, ಅದ್ರಲಿಂತೆ ಕೋಲ್ ಫಾರ್ಮೇಶನ್ ಆಗ್ತದೆ, ಕೋಲ್ ಮತ್ತೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್. ಮತ್ತ ಇನ್ನ ಹೇಳ್ಬೇಕಂದ್ರಿ, ಔಷಧೀಯ ಗುಣಗಳು ಇದ್ರ ಬಗ್ಗೆ ಜಾಸ್ತಿ ಅವ. ಏನವರಿ, ಜರಿ ಸಸ್ಯಗಳಲ್ಲಿ ಔಷಧೀಯ ಗುಣಗಳು ಹೊಂದವ. ಅವು ಯಾವ ರೀ ಸರ್ ಔಷಧೀಯ ಗುಣಗಳು ಇರ್ತಕ್ಕಂಥ ಸಸ್ಯಗಳು ಅಂದ್ರೆ ನಂಗೆ ಗೊತ್ತಿಲ್ರಿ. ಓಕೆ ರೀ, ಹಾ ಹಾ ಔಷಧೀಯ ಗುಣಗಳು ಇರ್ತವೆ, ಆಯುರ್ವೇದಿಕ್ ಒಳಗೆ ಯೂಸ್ ಮಾಡ್ತಾರೆ. ಓಕೆ ರೀ, ಇಷ್ಟು ನೆನಪಿಟ್ಕೊಳ್ರಿ. ಓಕೆ ರೀ, ಸಾಕು. ಇದು ಇಷ್ಟು ಎದ್ರ ಬಗ್ಗೆ ರೀ, ಜರಿ ಸಸ್ಯಗಳ ಬಗ್ಗೆ. ಓಕೆ ರೀ, ಮತ್ತೇನು ಡೌಟ್ ಅದ ಹೇಳಿ. ಓಕೆ, ನಾಳೆ ಅನಾವೃತ ಬೀಜ ಸಸ್ಯಗಳು ಹೇಳ ಮತ್ತೆ. ಓಕೆ ರೀ, ಅನಾವೃತ ಬೀಜ ಸಸ್ಯಗಳು ಅವೇದ್ರ ನಾಳೆಗೆ ರೀ, ಜಿಮ್ನೋಸ್ಪಮ್ಸ್ ಮತ್ತೆ ಆಂಜಿಯೋಸ್ಪಮ್ಸ್ ಅಂತ ಹೇಳಂದ್ರೆ ಪ್ಲಾಂಟ್ ಕಿಂಗ್ಡಮ್ ಕಂಪ್ಲೀಟ್ ಆಗ್ತದೆ. ಇವತ್ತು ಫ್ಯಾನ್ ಇದ್ದಿಲ್ರಿ, ಕ್ಲಾಸ್ ಮುಗಟ್ಟೆ ಫ್ಯಾನ್ ಚಾಲು ಆಗ್ತದೆ ನೋಡ್ರಿ, 800 ಅದ ನೋಡ್ರಿ ಅದವಿ. ಓಕೆ, ರಿಮೈನಿಂಗ್ ಥಿಂಗ್ಸ್ ವಿ ಶಾಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.